ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಈ ದಿನ ನಾವು ವೀಕ್ಲಿ ರಿವಿಷನ್ ಕ್ಲಾಸನ್ನು ನೋಡ್ತಾ ಇದ್ದೀವಿ. ಈ ವಾರದ ವೀಕ್ಲಿ ರಿವಿಷನ್ ಕ್ಲಾಸ್ ಏನಿದೆ, ಈ ಕ್ಲಾಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮೊದಲಿಗೆ ನಾವು ನ್ಯಾಷನಲಿ ಇಂಪಾರ್ಟೆಂಟ್ ಆಗಿರುವಂತಹ ನ್ಯೂಸನ್ನು ನೋಡ್ತೀವಿ. ಅಂದರೆ ಈಗ ಈ ಹಿಂದೆ 5 ದಿನಗಳಲ್ಲಿ ಏನು ನೋಡಿದ್ದೀವಿ ನ್ಯೂಸ್ಗಳು, ಅದರಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಯಾವ ನ್ಯೂಸ್ಗಳು ಇಂಪಾರ್ಟೆಂಟ್ ಇದ್ವು ಅದನ್ನು ನಾವು ರಿವಿಷನ್ ಕ್ಲಾಸಲ್ಲಿ ನೋಡ್ತೀವಿ. ತದನಂತರ ವಿತ್ ರೆಸ್ಪೆಕ್ಟ್ ಟು ಸ್ಟೇಟಲ್ಲಿ ಕರ್ನಾಟಕ ರಾಜ್ಯದ್ದು ಯಾವ ಒಂದು ಪ್ರಚಲಿತ ವಿದ್ಯಮಾನ ಇಂಪಾರ್ಟೆಂಟ್ ಇದೆ ಅದನ್ನು ನೋಡ್ತೀವಿ. ಅದಾದಮೇಲೆ ಕೆಲವೊಂದು ಆರ್ಟಿಕಲ್ಸ್ನ ಡ್ಯೂ ಟು ಟೈಮ್ ಕ್ರಂಚ್ ನಾವು ನೋಡೋಕ್ಕಾಗಿರೋದಿಲ್ಲ. ಸೊ ಅಂತಹ ಆರ್ಟಿಕಲ್ಸ್ನು ಕೂಡ ಈ ಒಂದು ಕ್ಲಾಸಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಈ ಒಂದು ಕ್ಲಾಸ್ ಏನಿದೆ ಇದು ನಿಮ್ಗೆ ಬಹಳ ಉಪಯುಕ್ತನಾಗಿದೆ. ಅಕಸ್ಮಾತ್ ನೀವೇನಾದ್ರು ಇಡೀ ವಾರದ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಈ ವಿಡಿಯೋನ ನೋಡಿದ್ರೆ ನಿಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದಾವೆ ಅದೆಲ್ಲನೂ ಸಿಗುತ್ತೆ. ಸೊ ಈಗ ಈ ದಿನದ ಆರ್ಟಿಕಲ್ಸ್ಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಈಗಾಗಲೇ ಹೇಳಿರೋ ಥರ ನಾವು ನ್ಯಾಷನಲ್ ನ್ಯೂಸನ್ನು ನೋಡ್ತೀವಿ. ನ್ಯಾಷನಲ್ ಲೆವೆಲ್ ನ್ಯೂಸ್ ಏನಿದೆ ಅದರ ಒಂದು ರಿವಿಷನನ್ನು ನಾವು ನೋಡ್ತೀವಿ. ಏನು ಈ 5 ದಿನಗಳಲ್ಲಿ ಯಾವುದು ರಾಷ್ಟ್ರೀಯವಾಗಿ ಮುಖ್ಯವಾಗಿರುವಂಥ ನ್ಯೂಸ್ಗಳಿವೆ ಅದನ್ನು ನಾವಿಲ್ಲಿ ರಿವೈಸ್ ಮಾಡ್ಕೋತೀವಿ. ಸೊ ಮೊದಲನೇ ಆರ್ಟಿಕಲ್ ನೋಡೋಣ. ಬೈಕನೂರ್ ಗೇಟ್ ಅವೇ ಟು ದ ಹೆವೆನ್ಸ್. ನಾವು ನೋಡಿದ್ವಿ ಈ ಬೈಕನೂರ್ ಕಾಸ್ಮೋಡ್ರೋನ್ ಅನ್ನುವಂಥ ಸ್ಪೇಸ್ ಪೋರ್ಟ್ ಏನಿದೆ, ಇಲ್ಲಿ ಈ ಒಂದು ಬೈಕನೂರ್ ಜಾಗ ಏನಿದೆ ಇದು ಕಜಕ್ಸ್ತಾನದಲ್ಲಿ ಬರುತ್ತೆ. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಈ ಹಿಂದೆ ಪ್ರಿಲಿಮ್ಸಲ್ಲಿ ಈ ರೀತಿಯಾದ ಕ್ವೆಶನ್ಸ್ ಬಂದಿರುವಂಥ ಕಾರಣ. ಈ ಬೈಕನೂರ್ ಸ್ಪೇಸ್ ಪೋರ್ಟ್ ಏನಿದೆ ಇದು ಕಜಕ್ಸ್ತಾನದಲ್ಲಿದೆ, ಬಟ್ ಇದನ್ನು ಆಪರೇಟ್ ಮಾಡ್ತಾ ಇರೋದು ರಷ್ಯಾ. ಸೊ ರಷ್ಯಾ ಈ ಒಂದು ಸ್ಪೇಸ್ ಪೋರ್ಟನ್ನು 2050ರವರೆಗೆ ಲೀಸ್ಗೆ ತೊಗೊಂಡಿದೆ. ಸೊ ಹಾಗಾಗಿ ರಷ್ಯಾದ ಯಾವುದೇ ಒಂದು ರಾಕೆಟನ್ನು ಲಾಂಚ್ ಮಾಡಬೇಕು ಅಂತಂದರೆ ಅವರು ಯೂಸ್ ಮಾಡುವಂಥ ಸ್ಪೇಸ್ ಪೋರ್ಟ್ ಏನಿದೆ ಇದು ಬೈಕನೂರ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಆರ್ಟಿಕಲ್ನ ನೋಡಿದ್ವಿ. ನೆಕ್ಸ್ಟ್ ಆರ್ಟಿಕಲ್ ಏನು ಅಂದರೆ ಹೆರಾನ್ MK2 UAVs. ಈ ಒಂದು ಹೆರಾನ್ MK2 UAVಗಳು ಏನಿದಾವೆ ಇದನ್ನು ಭಾರತ ಇಸ್ರೇಲ್ನಿಂದ ತಗೋತಾ ಇದೆ, ಇಸ್ರೇಲ್ನಿಂದ ಇದನ್ನು ಪರ್ಚೇಸ್ ಮಾಡ್ತಾ ಇದೆ. ಸೊ ಇದರ ಕುರಿತಾಗಿ ಕೂಡ ಅಂದರೆ ಈ ರೀತಿಯಾದ ಡಿಫೆನ್ಸ್ ಎಕ್ವಿಪ್ಮೆಂಟ್ಸನ್ನು ಯಾವ ಒಂದು ರಾಷ್ಟ್ರದಿಂದ ಭಾರತ ಪರ್ಚೇಸ್ ಮಾಡ್ತಾ ಇದೆ ಅನ್ನುವಂಥ ಕ್ವೆಶನನ್ನು ನಾವು ಈ ಹಿಂದೆ ನೋಡಿರುವಂಥ ಕಾರಣ ಈ ಒಂದು ಆರ್ಟಿಕಲ್ನ ನೋಡಿದ್ವಿ. ಈ ಹೆರಾನ್ MK2 UAVs ಏನಿದೆ ಇದನ್ನು ಇಸ್ರೇಲ್ನಿಂದ ಭಾರತ ಪರ್ಚೇಸ್ ಮಾಡ್ತಿದೆ. ಸೊ ಇಟ್ ಈಸ್ ಅನ್ ಇಸ್ರೇಲಿ ಮ್ಯಾನುಫ್ಯಾಕ್ಚರ್ಡ್ ಡಿಫೆನ್ಸ್ ಎಕ್ವಿಪ್ಮೆಂಟ್ ಆಗಿದೆ. ಸೊ ಅದರಿಂದ ನಾವು ಇವಾಗ ಈ ಆರ್ಟಿಕಲ್ನ ನೋಡಿದ್ವಿ. ಈ ಎರಡೂ ನಮಗೆ ಗೊತ್ತಿದೆ. ಸೊ ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಇದ್ರ ಬಗ್ಗೆ ಬೇಕು ಅಂತಂದರೆ ಈ ಹಿಂದಿನ ವೀಡಿಯೋಗಳಿಗೆ ಹೋಗಿ ನೀವು ಅಲ್ಲಿ ನೋಡಿದ್ರೆ ನಿಮಗೆ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಬೇಸಿಕಲಿ ಏನು ರಿವಿಷನ್ಗೆ ಏನು ಬೇಕು ನಾನು ಆ ಪಾಯಿಂಟ್ಸ್ನ ಮಾತ್ರ ಇಲ್ಲಿ ಹೇಳಿದ್ದೀನಿ. ಎರಡೂ ಆರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್ನ ನೋಡೋಣ. WHO ಬ್ಯಾಕ್ಸ್ ಯೂಸ್ ಆಫ್ GLP-1 ಡ್ರಗ್ಸ್ ಫಾರ್ ವೆಯ್ಟ್ ಲಾಸ್. ನಮ್ಮ WHO ಏನಿದೆ, WHO ಈ GLP-1 ಅನ್ನುವಂಥ ಡ್ರಗ್ ಏನಿದೆ ಈ ಔಷಧಿಯನ್ನು ವೆಯ್ಟ್ ಲಾಸ್ಗೆ, ಒಬೆಸಿಟಿ ಇರುವವರು ಈ ಒಂದು ವೆಯ್ಟ್ ಲಾಸ್ ಡ್ರಗ್ಗನ್ನು ಯೂಸ್ ಮಾಡ್ಬೋದು ಅಂತ WHO ಒಂದು ಮಾರ್ಗಸೂಚಿಯನ್ನು ರಿಲೀಸ್ ಮಾಡಿದೆ. ಸೊ ಏನು ಈ GLP-1 ಡ್ರಗ್ಸ್ ಅಂತಂದರೆ ಇದನ್ನ ಗ್ಲೂಕೆಗಾನ್ ಲೈಕ್ ಪೆಪ್ಟೈಡ್ ಅನ್ನುವಂತಹ ಒಂದು ಡ್ರಗ್ ಹೆಸರು. ಸೊ ಈ ಒಂದು GLP ಡ್ರಗ್ಸ್ ಏನಿದೆ ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಲೆವೆಲ್ ಏನಿರುತ್ತೆ ಇನ್ಸುಲಿನ್ ಲೆವೆಲನ್ನು ಜಾಸ್ತಿ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಶುಗರ್ ಕಂಟೆಂಟ್ ಏನಿರುತ್ತೆ ಬಾಡಿಯಲ್ಲಿ, ಸಕ್ಕರೆ ಅಂಶ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಏನಾಗುತ್ತೆ ಅಂತಂದರೆ ಯಾವಾಗ ಶುಗರಿ ಕಂಟೆಂಟ್ ಕಡಿಮೆ ಆಗುತ್ತೆ ಅದು ನಮ್ಮ ಒಂದು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಡ್ರಗ್ಸ್ ಏನಿದೆ ಇದನ್ನು ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ಬೋದು ಅಂತ WHO ಮಾರ್ಗಸೂಚಿ ನೀಡಿದೆ. ಸೊ ಹಾಗಾಗಿ ನಾವು ಈ ಒಂದು ಆರ್ಟಿಕಲ್ನ ನೋಡಿದ್ವಿ. ಆ್ಯಂಡ್ ಏನು ಹೇಳಿದೆ WHO ಇದ್ರ ಜೊತೆಗೆ ಅಂತಂದರೆ ಕೇವಲ ಈ ಡ್ರಗ್ಗನ್ನು ತೊಗೊಂಡ್ರೆ ಸಾಲೋದಿಲ್ಲ, ಇದ್ರ ಜೊತೆಗೆ ಒಬೆಸಿಟಿ ಕಡಿಮೆ ಆಗಬೇಕು ಅಂತಂದರೆ ಸರಿಯಾದ ಒಂದು ಆಹಾರ ಪದ್ಧತಿಯನ್ನು ನಿರ್ಮಿಸ್ಕೋಬೇಕು, ಅದರ ಜೊತೆಗೆ ವ್ಯಾಯಾಮವನ್ನು ಕೂಡ ನಾವು ಮಾಡಬೇಕು. ಸೊ ಎಕ್ಸಸೈಸ್, ಡಯಟ್ ಆ್ಯಂಡ್ ದಿಸ್ ಡ್ರಗ್ ವುಡ್ ಬಿ ಎ ಗುಡ್ ಕಾಂಬಿನೇಷನ್ ಫಾರ್ ಒಬೆಸಿಟಿ ಅಂತ WHO ಹೇಳಿದೆ. ಸೊ ಬರೀ ಡ್ರಗ್ಸನ್ನು ತೊಗೊಂಡ್ರೆ ಇದು ವರ್ಕ್ ಆಗೋದಿಲ್ಲ, ಬದಲಿಗೆ ಸರಿಯಾದ ಆಹಾರ ಪದ್ಧತಿ ಮತ್ತು ವ್ಯಾಯಾಮ ಕೂಡ ಇದರ ಜೊತೆ ಇರಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಆ್ಯಂಡ್ ಈ ಒಂದು GLP-1 ಡ್ರಗ್ಸ್ ಏನಿದೆ ಅಲ್ವಾ ಇದನ್ನ ಬೇಸಿಕಲಿ ಪ್ರಿಪೇರ್ ಮಾಡಿದ್ದು ಟೈಪ್ 2 ಡಯಾಬಿಟೀಸ್ ಏನಿದೆ, ಟೈಪ್ 2 ಡಯಾಬಿಟೀಸನ್ನು ಕ್ಯೂರ್ ಮಾಡೋದಕ್ಕೋಸ್ಕರ ಈ ಒಂದು ಡ್ರಗ್ಗನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದು. ಬಟ್ ಈಗ WHO ಮಾರ್ಗಸೂಚಿ ನೀಡಿದೆ ಇದನ್ನ ಯು ಕ್ಯಾನ್ ಆಲ್ಸೋ ಯೂಸ್ ಇಟ್ ಫಾರ್ ವೆಯ್ಟ್ ಲಾಸ್ ಅಂತ. ಸೊ ಮತ್ತೆ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂತಂದರೆ ಹಿಂದಿನ ವೀಡಿಯೋಗಳಿಗೆ ಹೋಗಿ ನೀವು ನೋಡ್ಬೋದಾಗುತ್ತೆ. ಸೊ ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಡಿಜಿಟಲ್ ಅರೆಸ್ಟ್ ಹಾವಳಿಗೆ ಬ್ರೇಕ್. ಸೊ ನಾವು ಈ ಒಂದು ಆರ್ಟಿಕಲಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ ಈ ಹಿಂದೆ ಏನು ಸುಪ್ರೀಂ ಕೋರ್ಟ್ ಈ ವಾರದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡಿತ್ತು. ಏನು ಅಂದರೆ ದೇಶದಾದ್ಯಂತ ಏನೇ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗಳು ನಡೀತಾ ಇದೆ ಅದನ್ನು CBI ನೋಡ್ಕೋಬೇಕು, CBI ಎಲ್ಲ ಕೇಸ್ಗಳನ್ನು CBIಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನುವಂಥದ್ದು. ಸೊ ಅದೇ ರೀತಿಯಾಗಿ ರಾಜ್ಯಗಳಿಗೆ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತ್ತು. ಏನು ಅಂತಂದರೆ CBIಗೆ ಒಂದು ಜನರಲ್ ಕನ್ಸೆಂಟನ್ನು ಕೊಡಿ ನೀವು ಅಂತ. ಬಿಕಾಸ್ ಯಾಕೆಂದರೆ CBI ನಮಗೆಲ್ಲ ಗೊತ್ತಿರೋ ಹಾಗೇನೆ
ಎರಡು ರೀತಿಯಾಗಿ ವರ್ಕ್ ಮಾಡುತ್ತೆ. ಒಂದು ಸ್ಪೆಷಲ್ ಕನ್ಸೆಂಟ್, ಒಂದು ಜನರಲ್ ಕನ್ಸೆಂಟ್ ನೀಡುವುದರ ಮುಖಾಂತರ. ಸೊ ಯಾವಾಗ ರಾಜ್ಯಗಳು ಕನ್ಸೆಂಟ್ ಕೊಟ್ಟರೆ ಮಾತ್ರನೇ CBI ಆ ಒಂದು ರಾಜ್ಯಗಳಲ್ಲಿ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂದರೆ ಹಲವಾರು ರಾಜ್ಯಗಳಿಗೆ ಆದೇಶವನ್ನು ನೀಡಿತ್ತು CBIಗೆ ಒಂದು ಕನ್ಸೆಂಟನ್ನು ನೀಡಬೇಕು ವಿತ್ ರೆಸ್ಪೆಕ್ಟ್ ಟು ಡಿಜಿಟಲ್ ಸ್ಕ್ಯಾಮ್ಸ್ ಅದು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಂತ. ಸೊ ಆ ಒಂದು ಆರ್ಟಿಕಲ್ನ ನಾವು ನೋಡಿದ್ವಿ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಅದಕ್ಕೆ ರಿಲೇಟ್ ಆಗಿರೋದೆ. ಸೊ ಬೇಸಿಕಲಿ ಡಿಜಿಟಲ್ ಅರೆಸ್ಟ್ ಏನು, ಅದರ ಹಾವಳಿಗೆ ಯಾವ ರೀತಿಯಾಗಿ ಬ್ರೇಕನ್ನು ನೀಡಿದ್ದಾರೆ ಎಲ್ಲವನ್ನು ಈ ಆರ್ಟಿಕಲ್ ಎಕ್ಸ್ಪ್ಲೇನ್ ಮಾಡ್ತಿದೆ. ಸೊ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಅಂತ ನೋಡಬೇಕಾಗುತ್ತೆ. ಏನು ಡಿಜಿಟಲ್ ಅರೆಸ್ಟ್ ಅಂದರೆ, ಈಗ ಯಾರೋ ಒಬ್ಬರು ಥ್ರೂ ವಿಡಿಯೋ ಕಾಲ್ ಇರ್ಬೋದು, ಇಲ್ಲ ಅಂತಂದರೆ ಫೋನ್ ಕಾಲ್ ಇರ್ಬೋದು, ಇದರ ಮುಖಾಂತರ ಏನು ಮಾಡ್ತಾರೆ ಅಂತಂದರೆ ಗೌರ್ಮೆಂಟ್ ಅಧಿಕಾರಿಯಾಗಿ ಅವರು ಆ್ಯಕ್ಟ್ ಮಾಡಿಕೊಂಡು ಕಾಲ್ ಮಾಡಿ ನೀವು ಏನೋ ಅಪರಾಧ ಮಾಡಿದ್ದೀರಾ ಅಂತ ಹೇಳಿ, ನಿಮಗೆ ಆ ಅಪರಾಧದಿಂದ ಬಿಡುಗಡೆ ಬೇಕು ಅಂತಂದರೆ ಇಂತಿಷ್ಟು ಹಣ ಈ ಒಂದು ಅಕೌಂಟ್ಗೆ ವರ್ಗಾವಣೆ ಮಾಡಿ, ಇಲ್ಲಾಂದರೆ ನೀವು ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸೊ ಈ ಒಂದು ಪ್ರಕ್ರಿಯೆ ಏನಿದೆ ಇದನ್ನು ನಾವು ಡಿಜಿಟಲ್ ಅರೆಸ್ಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಟೈಪ್ ಆಫ್ ಸೈಬರ್ ಸ್ಕ್ಯಾಮ್ ಅನ್ನೋದು ನಾವು ತಿಳ್ಕೊಂಡಿರಬೇಕಾಗುತ್ತೆ. ಸೊ ಹಾಗಾದರೆ ಈ ಡಿಜಿಟಲ್ ಅರೆಸ್ಟ್ಗಳಿಗೆ ಯಾವ ರೀತಿಯಾಗಿ ಬ್ರೇಕನ್ನು ನೀಡ್ಬೋದು, ಅಥವಾ ಯಾವ ರೀತಿಯಾಗಿ ಈ ಡಿಜಿಟಲ್ ಅರೆಸ್ಟನ್ನು ಮತ್ತು ಹಲವಾರು ಏನು ಸೈಬರ್ ಸ್ಕ್ಯಾಮ್ಗಳಿದೆ ಇವುಗಳನ್ನು ತಡಿಬೇಕು ಅಂತಂದರೆ ಕೆಲವು ರೂಲ್ಸ್ಗಳನ್ನು ತಂದಿದೆ. ಸೊ ಅದರಲ್ಲಿ ಒಂದು ಏನು ಅಂತಂದರೆ ಸಿಮ್ ಬೈಂಡಿಂಗ್ ಅನ್ನುವಂಥದ್ದು. ಏನು ಸಿಮ್ ಬೈಂಡಿಂಗ್ ಅಂತ ಅಂದರೆ, ಈಗ UPIಗಳನ್ನು ನಾವು ಬಳಸ್ತೀವಿ, ಅಂದರೆ ಈಗ ಫೋನ್ಪೇ, ಗೂಗಲ್ ಪೇ ಇವೆಲ್ಲ ಬಳಸ್ತೀವಿ. ಸೊ ಅದು ಯಾವಾಗ ವರ್ಕ್ ಆಗುತ್ತೆ, ಈಗ ನನ್ನ ಫೋನಲ್ಲಿ ಯಾವ ಸಿಮ್ಮು ನನ್ನ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುತ್ತೆ, ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುವಂಥ ಸಿಮ್ ಕಾರ್ಡ್ ಇತ್ತು ಅಂತಂದರೆ ನನ್ನ ಫೋನಲ್ಲಿ, ಆಗ ಮಾತ್ರ ನಾನು ಫೋನ್ಪೇ ಅಥವಾ ಗೂಗಲ್ ಪೇನ ಯೂಸ್ ಮಾಡ್ಬೋದಾಗುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಅ ಸಿಮ್ ಬೈಂಡಿಂಗ್ ಅಂತ. ಸೊ ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಿಗೂ ತರಬೇಕು. ಅಂದರೆ ಈಗ ವಾಟ್ಸಪ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಸಿಗ್ನಲ್ ಇರ್ಬೋದು, ಈ ರೀತಿಯಾಗಿ ಏನು ಸೋಷಿಯಲ್ ಮೀಡಿಯಾ ಅಥವಾ ಮೆಸೇಜಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ, ಈ ಮೆಸೇಜಿಂಗ್ ಪ್ಲ್ಯಾಟ್ಫಾರ್ಮ್ಸನ್ನು ಆ ಸಿಮ್ ಆ ಫೋನಲ್ಲಿ ಇದ್ದರೆ ಮಾತ್ರ ಆ ಫೋನಲ್ಲಿ ಅದನ್ನು ಯೂಸ್ ಮಾಡೋಕ್ಕಾಗಬೇಕು ಅನ್ನೋ ರೀತಿಯಲ್ಲಿ ನಿಯಮವನ್ನು ತಂದಿದೆ ಭಾರತ ಸರ್ಕಾರ. ಸೊ ಇದರಿಂದ ಹಲವಾರು ಪ್ರಾಬ್ಲಮ್ಸ್ಗಳು ಆಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದರಿಂದ ಉಪಯೋಗ ಕೂಡ ಇದೆ. ಈಗ ಒಂದು ಕಡೆ ಏನಾಗುತ್ತೆ ಅಂತಂದರೆ, ಈ ರೀತಿಯಾದ ಸಿಮ್ ಬೈಂಡಿಂಗ್ ಮಾಡೋದ್ರಿಂದ ಹಲವಾರು ಬಾರಿ ಏನಾಗುತ್ತೆ ಅಂತಂದರೆ, ಈಗ ಕೆಲವು ವರ್ಷ ನಾವು ಒಂದು ಸಿಮ್ಮನ್ನು ಯೂಸ್ ಮಾಡ್ತೀವಿ, ಆ ಸಿಮ್ಮನ್ನ ಬಿಸಾಕ್ಬಿಡ್ತೀವಿ. ಬಟ್ ಸ್ಟಿಲ್ ಅದನ್ನ ಆ ಸಿಮ್ಮಲ್ಲಿ ಯೂಸ್ ಮಾಡ್ತಾ ಇರುವಂಥ ವಾಟ್ಸಪ್ ಏನಿದೆ ಅದು ನಮ್ಮ ಫೋನಲ್ಲಿ ಇರ್ಬೋದು, ಅಥವಾ ಸಿಮ್ಮಲ್ಲಿ ವಾಟ್ಸಪ್ ನಂಬರ್ ಇನ್ನೂ ಆ್ಯಕ್ಟಿವೇಟ್ ಆಗಿದೆ ಅಂತಂದರೆ ಬೇರೆ ಯಾರಾದರೂ ಅದನ್ನು ದುರುಪಯೋಗ ಪಡಿಸ್ಕೋಬೋದಾಗುತ್ತೆ. ಅಂದರೆ ಅದೇ ನಂಬರ್ನ ಯೂಸ್ ಮಾಡಿ ಯಾರಿಗಾದರೂ ಅವರು ಸೈಬರ್ ಸ್ಕ್ಯಾಮ್ಗಳಲ್ಲಿ ಆ ಒಂದು ನಂಬರ್ನ ಯೂಸ್ ಮಾಡ್ಬೋದಾಗುತ್ತೆ. ಸೊ ಹಾಗಾಗಿ ಅದನ್ನು ತಡಿಬೇಕು ಅಂತಂದರೆ ಈ ಸಿಮ್ ಬೈಂಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಒಂದು. ಸೊ ಇದು ಜನರ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರುತ್ತೆ ಅಂತಂದರೆ, ಮೊದಲಿಗೆ ಏನು ಅಂತಂದರೆ, ಈಗ ವಾಟ್ಸಪ್ಪನ್ನು ನಾವು ಮಲ್ಟಿಪಲ್ ಡಿವೈಸಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ ಒಂದು ಫೋನ್ ಇದೆ, ಒಂದು ಟ್ಯಾಬ್ಲೆಟ್ ಇದೆ, ಅಥವಾ ಒಂದು ಐಪ್ಯಾಡ್ ಇದೆ ಅಂತಂದರೆ ನಾನು ಎರಡರಲ್ಲೂ ವಾಟ್ಸಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇವಾಗ ಏನು ಪ್ರಾಬ್ಲಮ್ ಅಂತಂದರೆ, ಇವಾಗ ನನ್ನ ಐಪ್ಯಾಡ್ ಅಥವಾ ಟ್ಯಾಬ್ಲೆಟ್ ಏನಿದೆ ಅದರಲ್ಲಿ ಸಿಮ್ ಕಾರ್ಡ್ ಇರಬೇಕು, ಇಲ್ಲ ನನ್ನ ಫೋನಲ್ಲಿ ಇರುವಂಥ ಸಿಮ್ ಕಾರ್ಡನ್ನೇ ನಾನು ವಾಟ್ಸಪ್ಪಲ್ಲಿ ಅದೇ ನಂಬರ್ ವಾಟ್ಸಪ್ಪನ್ನು ನಾನು ಟ್ಯಾಬ್ಲೆಟಲ್ಲಿ ಯೂಸ್ ಮಾಡ್ತೀನಿ ಅಂತಂದರೆ ಇಟ್ ವಿಲ್ ನಾಟ್ ಬಿ ಪಾಸಿಬಲ್ ಈಗ ಬಂದಿರುವಂಥ ಹೊಸ ರೂಲ್ಸ್ ಪ್ರಕಾರ. ಮತ್ತು ಎರಡನೇ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಈಗ ನಾವು ಬೇರೆ ಕಂಟ್ರಿಗಳಿಗೆ ಹೋಗ್ತಾ ಇರ್ತೀವಿ. ಈಗ ವಿದೇಶಕ್ಕೆ ಹೋದಾಗ ನಾವೇನು ಮಾಡ್ತೀವಿ, ನಮ್ಮ ಒಂದು ಭಾರತೀಯ ಫೋನ್ ನಂಬರ್ ಏನಿದೆ ಅದನ್ನು ಬಳಸದೆ ಅಲ್ಲಿ ಒಂದು ಲೋಕಲ್ ಫೋನ್ ನಂಬರನ್ನು ತೊಗೋತೀವಿ. ಸೊ ಅಂಥ ಟೈಮಲ್ಲಿ ವಾಟ್ಸಪ್ಪನ್ನು ನಾವು ನಮ್ಮ ಭಾರತೀಯ ನಂಬರ್ನ ವಾಟ್ಸಪ್ ಏನಿದೆ ಅದನ್ನು ಇರಬಹುದಾಗುತ್ತೆ, ಅಂದರೆ ಬಳಸೋಕ್ಕಾಗದೇ ಇರಬಹುದು. ಬಿಕಾಸ್ ಇದನ್ನು ಟ್ರಯಲ್ ಸ್ಟೇಜಲ್ಲಿ ನಡೀತಾ ಇರುವಂಥ ಕಾರಣ ಇದೆಲ್ಲನೂ ಸಾಧ್ಯತೆಗಳಿವೆ ಅಂತ. ಮತ್ತು ಈಗ ಇನ್ನೂ ಕೆಲವು ಸತಿ ಏನಾಗುತ್ತೆ ಅಂತಂದರೆ, ಈಗ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡ್ತೀವಿ. ಈಗ ನಾವು ಆಫೀಸ್ ವರ್ಕ್ ಅಂತ ಹೋದಾಗ ಒಂದು ಕಡೆ ಫೋನಲ್ಲಿ, ಇನ್ನೊಂದು ಕಡೆ ಲ್ಯಾಪ್ಟಾಪಲ್ಲಿ ಬಳಸ್ತಾ ಇರ್ತೀವಿ. ಸೊ ಈ ಲ್ಯಾಪ್ಟಾಪಲ್ಲಿ ಏನಾದ್ರು ನಾವು ಬಳಸ್ತಾ ಇದ್ದೀವಿ ಅಂದರೆ ಪ್ರತಿ 6 ಗಂಟೆಗೊಮ್ಮೆ ನಾವು ಲಾಗಿನ್ ಆಗ್ತಾ ಇರಬೇಕು ಅಂತ ಹೊಸದಾದ ರೂಲ್ಸನ್ನು ತಂದಿದ್ದಾರೆ. ಸೊ ಎವ್ರಿ 6 hours ಲಾಗಿನ್ ಆಗಬೇಕು. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ, ದಿನಕ್ಕೆ 2 ರಿಂದ 3 ಸತಿ, ಈಗ ನಾವು ಒಂದು 12 hours to 14 hours ವರ್ಕ್ ಮಾಡ್ತೀವಿ ಡೈಲಿ ಅಂತಂದರೆ, ಸೊ ಒಂದು 2 to 3 times ನಾವು ಲಾಗಿನ್ ಆಗ್ತಾ ಇರಬೇಕಾಗುತ್ತೆ. ಸೊ ದ್ಯಾಟ್ ವಿಲ್ ಬಿ ಅ ಬಿಟ್ ಆಫ್ ಪ್ರಾಬ್ಲಮ್ ಅನ್ನೋದು ಇಲ್ಲಿ ಒಂದು ಇಶ್ಯೂ, ಅಂದರೆ ಜನರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಅಂತ. ಇನ್ನು ಮತ್ತೊಂದು ಏನು ಅಂತಂದರೆ, ಸಿಮ್ ಕಾರ್ಡ್ ಜಾಗ್ರತೆ ಬಗ್ಗೆ ನಾವು ಇದು ಮಾಡೋದು. ಅಂದರೆ ಈಗ ಸಿಮ್ ಕಾರ್ಡ್ ಏನಿರುತ್ತೆ ಅಂದರೆ, ಇನ್ನು ಮುಂದೆ ಸಿಮ್ ಕಾರ್ಡನ್ನು ಡಿಜಿಟಲ್ ಕೀ ಥರ ಬಳಸಬೇಕಾಗುತ್ತೆ ನಾವು. ಅಂದರೆ ಏನು ಕೇವಲ ಅಂದರೆ ಬರೀ ಕಾಲ್ ಮಾಡೋದಕ್ಕೆ ಅಷ್ಟೇ ಅಂತಲ್ಲ, ಇಟ್ ವಿಲ್ ಬಿ ಅ ಡಿಜಿಟಲ್ ಕೀ. ಬಿಕಾಸ್ ಒಂದು ಡಿವೈಸ್ಗೆ ಒಂದು ಸಿಮ್ ಕಾರ್ಡ್ ಥರ ಆಗಿಬಿಡುತ್ತೆ. ಸಿಮ್ ಬೈಂಡಿಂಗ್ ಅಂತ ಬಂದರೆ ಒಂದು ಡಿವೈಸ್ಗೆ ಒಂದು ಸಿಮ್ ಕಾರ್ಡ್ ಥರ ಆಗುತ್ತೆ. ಸೊ ಹಾಗಿರೋವಾಗ ಏನಾಗುತ್ತೆ, ಈಗ ನಮ್ದು ಏನಾದ್ರು ಫೋನ್ ಕಳೆದೋಯ್ತು ಅಂದರೆ ಇಮಿಡಿಯೇಟಾಗಿ ಸಿಮ್ ಬ್ಲಾಕ್ ಮಾಡಿಸ್ಲೇಬೇಕಾಗುತ್ತೆ. ಈಗ ಇದನ್ನು ಕೆಲವರು ಆಕ್ಸೆಪ್ಟ್ ಮಾಡಿದ್ದಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ, ಈಗ ಏನು ಸಿಮ್ ಕಾರ್ಡ್ ಪ್ರೊವೈಡರ್ಸ್ ಇರ್ತಾರೆ, ಈಗ ಜಿಯೋ ಇರ್ಬೋದು, ಏರ್ಟೆಲ್ ಇರ್ಬೋದು, ವೊಡಾಫೋನ್ ಇರ್ಬೋದು,
ಇವರೆಲ್ಲ ಈ ಹೊಸದಾದ ಒಂದು ಮಾರ್ಗಸೂಚಿ ಏನಿದೆ ಅಥವಾ ಹೊಸದೊಂದು ಆದೇಶ ಏನಿದೆ ಇದನ್ನು ವೆಲ್ಕಮ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಇಟ್ ಈಸ್ ಗುಡ್ ಅಂತ ಅಂದ. ಬಟ್ ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ, ಈಗ ವಾಟ್ಸಪ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಇವರೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಇದು ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಮತ್ತೆ ರೀಲಾಗಿನ್ ಆಗೋದು ಇಟ್ಸ್ ಅ ಪ್ರಾಬ್ಲಮ್. ನಮ್ಮ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಅಲ್ಲಿ. ಮತ್ತು ಏನು ಒಂದು ಡಿಜಿಟಲ್ ರೈಟ್ಸ್ ಇದೆ, ಡಿಜಿಟಲ್ ರೈಟ್ಸ್ ಕೂಡ ಇಲ್ಲಿ ಅಫೆಕ್ಟ್ ಆಗುವಂಥ ಚಾನ್ಸಸ್ ಇದೆ ಅಂತ ಈ ಒಂದು ಸೋಷಿಯಲ್ ಮೀಡಿಯಾ ಅಥವಾ ಮೆಸೇಜಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಏನಿದ್ದಾರೆ ಇವ್ರು ಹೇಳ್ತಿದ್ದಾರೆ. ಬಟ್ ಓವರಾಲ್ ಆಗಿ ನಾವು ನೋಡಿದಾಗ ನಾಗರಿಕರಾಗಿ ನಾವು ನಮ್ಮ ಸುರಕ್ಷತೆಯನ್ನು ನಾವು ಕಾಪಾಡಿಕೊಳ್ಳೋದು ಪ್ಲಸ್ ಅದಕ್ಕೆ ಸಹಕರಿಸೋದು. ಈಗ ಗೌರ್ಮೆಂಟ್ ಏನೇ ಒಂದು ಸ್ಟೆಪ್ ತೊಗೊಂಡ್ರು ಅದು ನಾಗರಿಕರ ಒಳಿತಿಗಾಗಿರುತ್ತೆ. ಸೊ ಆ ಒಂದು ಸ್ಟೆಪ್ಗಳಿಗೆ ನಾವು ನಾಗರಿಕರಾಗಿ ಸಹಕಾರವನ್ನು ನೀಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಒಂದು ರೈಟ್ಸನ್ನು ನಾವು ತಿಳ್ಕೊಬೇಕು, ಗೌರ್ಮೆಂಟ್ಗೆ ಸಪೋರ್ಟ್ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಜಾಗರೂಕರಾಗಿರುವುದು ಕೂಡ ನಮ್ಮ ಒಂದು ಜವಾಬ್ದಾರಿಯಾಗಿದೆ ಅಂತಲೇ ನಾವು ತಿಳ್ಕೊಬೇಕಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ತೈಲ ರಕ್ಷಣೆ ಜೊತೆಗೆ ಬಲವಾದ ಭ್ರಾತೃತ್ವ. ರಷ್ಯಾದ ಅಧ್ಯಕ್ಷರಾದ ವ್ಲಾದಿಮಿರ್ ಪುತಿನ್ ಅವರು ಭಾರತಕ್ಕೆ 2 ದಿನಗಳ ಕಾಲ ಭೇಟಿಯನ್ನು ನೀಡಿದರು. ಸೊ ಅದೇ ಒಂದು ನಿಟ್ಟಿನಲ್ಲಿ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ, ಅಂದರೆ ಭಾರತ ಮತ್ತು ರಷ್ಯಾದ ನಂಟು ಯಾವ ರೀತಿಯಾಗಿತ್ತು ಅನ್ನೋದನ್ನ ನಾವು ನೋಡಿದ್ದೀವಿ. ಸೊ ಅದರ ಒಂದು ಕಂಟಿನ್ಯೂಯೇಷನ್ ಅಥವಾ ಅದರದೇ ಒಂದು ರಿವಿಷನ್ ಆಗಿ ನಾವು ಈ ಒಂದು ಆರ್ಟಿಕಲನ್ನು ನೋಡ್ಬೋದಾಗುತ್ತೆ. ಸೊ ಏನು ವ್ಲಾದಿಮಿರ್ ಪುತಿನ್ ಅವರು ಬಂದಿದ್ದಾರೆ ಭಾರತಕ್ಕೆ, ಇದು ರಷ್ಯಾ ಮತ್ತು ಇಂಡಿಯಾದ 23ನೇ ಒಂದು ಬೈಲ್ಯಾಟ್ರಲ್ ಸಮಿಟ್ಗಾಗಿ ಬಂದಿರುವಂಥದ್ದು. ಸೊ ಇದೇ ನಿಟ್ಟಿನಲ್ಲಿ ನಾವು ನೋಡಿದಾಗ ಭಾರತ ಮತ್ತು ರಷ್ಯಾದ ಒಂದು ಸಂಬಂಧ ಏನಿದೆ ಸುಮಾರು ಆಲ್ಮೋಸ್ಟ್ ಇಂಡಿಪೆಂಡೆನ್ಸ್ ಟೈಮ್ಗೆ ಹೋಗುತ್ತೆ. 1950ರಿಂದ ನಾವು ರಷ್ಯಾದಿಂದ ಏನು ಮಾಡ್ತೀವಿ, ಯುದ್ಧ ವಿಮಾನಗಳಿರ್ಬೋದು ಇಲ್ಲ ಯುದ್ಧ ಪರಿಕರಗಳೇನಿವೆ ಇವುಗಳನ್ನು ನಾವು ಇಂಪೋರ್ಟ್ ಮಾಡ್ಕೊಂಡು ಬರ್ತಾ ಇದೀವಿ, ಆಮದು ಮಾಡ್ಕೊತಾನೆ ಇದ್ದೀವಿ ರಷ್ಯಾದಿಂದ. ಸೊ ಅದಕ್ಕೆ ಮುಂಚೆ ಏನಿತ್ತು, ನಾವು ಬೇರೆ ಅಮೇರಿಕಾ ಇರ್ಬೋದು ಇಲ್ಲ ಬ್ರಿಟನ್ ಇರ್ಬೋದು, ಇಲ್ಲಿಂದ ನಾವು ಅಂದರೆ ಪಾಶ್ಚಿಮಾತ್ಯ ದೇಶಗಳಿಂದ ಏನು ಆಮದನ್ನು ಮಾಡ್ಕೋತಾ ಇದ್ವಿ, ಅದನ್ನು ಆಫ್ಟರ್ ಇಂಡಿಪೆಂಡೆನ್ಸ್ 1950 ಈ ಟೈಮಲ್ಲಿ ಏನು ಮಾಡಿದ್ವಿ, ನಾವು ರಷ್ಯಾ ಕಡೆಗೆ ಶಿಫ್ಟ್ ಆದ್ವಿ. ಸೊ MiG-21 ಸ್ಟಾರ್ಟ್ ಆದಂತಹ ಡಿಫೆನ್ಸ್ ಡೀಲ್ ಏನಿದೆ ಅದು ಈಗ ಬಂದು ಆಲ್ಮೋಸ್ಟ್ ಇಲ್ಲಿವರೆಗೂ ನೋಡಿದಾಗ ರೀಸೆಂಟಾಗಿ S-400 ಡೀಲ್ವರೆಗೂ ಅದು ಕಂಟಿನ್ಯೂ ಹಾಕ್ಕೊಂಡೇ ಬಂದಿದೆ. ಅಂದರೆ ಭಾರತ ಮತ್ತು ರಷ್ಯಾದ ಒಂದು ಸಂಬಂಧ ಏನಿದೆ ಅದು ವರ್ಷದಿಂದ ವರ್ಷಕ್ಕೆ ನಾವು ನೋಡಿದಾಗ ಅದು ಬಲಿಷ್ಠವಾಗ್ತಾನೆ ಬರ್ತಾ ಇದೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಇದೇ ಒಂದು ಏನಿದೆ ಈ ಒಂದು ರಿಲೇಷನ್ ಏನಿದೆ, ಈ ರಿಲೇಷನ್ನ ನಾವು ಭಾರತ ಒಂದು ಆಪರ್ಚುನಿಟಿಯಾಗಿ ಟರ್ನ್ ಮಾಡ್ಕೋಬೇಕು. ಒಂದು ಕಡೆ ಭಾರತ ಏನೇನು ರಫ್ತು ಮಾಡ್ಕೋತಾ ಇದೆ ರಷ್ಯಾದಿಂದ ಅಂದರೆ ಈಗಾಗಲೇ ಹೇಳಿರೋ ಥರ ಡಿಫೆನ್ಸ್ ಎಕ್ವಿಪ್ಮೆಂಟ್ಸನ್ನು ಮಾಡ್ಕೋತಾ ಇದೆ. ಸೊ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನಿದೆ ಆಲ್ಮೋಸ್ಟ್ 50% ಅಷ್ಟು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಭಾರತ ಯೂಸ್ ಮಾಡ್ತಾ ಇರುವಂಥದ್ದು ರಷ್ಯಾದಿಂದನೇ ನಾವು ಆಮದು ಅಂಥದ್ದು. ಅದರ ನಂತರ ನಾವು ಏನು ಮಾಡ್ತೀವಿ, ಕ್ರೂಡ್ ಆಯಿಲ್ ಏನಿದೆ ಅಥವಾ ಏನು ನಮಗೆ ಬೇಕಾಗಿರುವಂತಹ ಪೆಟ್ರೋಲಿಯಂ ರಿಸೋರ್ಸಸ್ ಏನಿದೆ, ಆಯಿಲ್ ಏನಿದೆ, ಆ ಆಯಿಲನ್ನು ಕೂಡ ನಾವು ಪರ್ಚೇಸ್ ಮಾಡ್ತಾ ಇರೋದು ರಷ್ಯಾದಿಂದಾನೇ. ಸೊ ಈ ಎರಡು ಇಂದನೇ ಆಲ್ಮೋಸ್ಟ್ ರಷ್ಯಾದ ಮತ್ತು ಭಾರತದ ನಡುವಿನ ನಂಟೇನಿದೆ ಅದು ಬಲಿಷ್ಠಗೊಳ್ತಾನೆ ಇದೆ. ಆ್ಯಂಡ್ ಇದರ ಜೊತೆಗೆ USA ಹಾಕ್ತಾ ಇರುವಂಥ ಸುಂಕಗಳು ಏನಿದೆ ಅದು ಭಾರತ ಮತ್ತು ರಷ್ಯಾದ ರಿಲೇಷನ್ಸನ್ನು ಅಫೆಕ್ಟ್ ಮಾಡಿದ್ರೂ ಕೂಡ ಸ್ಟಿಲ್ ವಿ ಹ್ಯಾವ್ ಅ ಗುಡ್ ರಿಲೇಷನ್ ಗುಡ್ ರಿಲೇಷನ್ ವಿತ್ ರಷ್ಯಾ ಅಂತ ನಾವು ತಿಳ್ಕೊಬೇಕು. ಸೊ ಇದೇ ಟೈಮಲ್ಲಿ ಭಾರತ ತನ್ನ ಒಂದು ಸಂಬಂಧ ರಷ್ಯಾದೊಂದಿಗೆ ಏನಿದೆ ಅಂದರೆ ಏನು ಹೆಚ್ಚಿನದಾಗಿ ಆಮದು ಮಾಡಿಕೊಂಡು ರಫ್ತು ಕಡಿಮೆ ಮಾಡ್ತಾ ಇದೆ. ಸೊ ಆ ರಫ್ತನ್ನು ಕೂಡ ನಾವು ಇಲ್ಲಿ ಹೆಚ್ಚಿಸ್ಕೋಬೇಕು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಮೊದಲಿಗೆ ಏನು ಅಂತಂದರೆ ಈ 2025 ಇಯರನ್ನು ನೋಡಿದ್ರೆ ಮೊದಲಾರ್ಧದಲ್ಲೇ ಸುಮಾರು 40,000 ಭಾರತೀಯರು ರಷ್ಯಾಗೆ ಪ್ರವಾಸಕ್ಕೆ ಅಂತ ಹೋಗಿದ್ದಾರೆ. ಸೊ ಅಲ್ಲೂ ಕೂಡ ಭಾರತ ಮತ್ತು ರಷ್ಯಾದ ನಡುವೆ ಕೆಲವು ಏನಂತೀವಿ ಡೀಲ್ಗಳನ್ನು ಮಾಡಿಕೊಂಡ್ರೆ ಅಲ್ಲೂ ಕೂಡ ನಮಗೆ ಭಾರತಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಮೊದಲನೇದು. ಒಂದು ಟೂರಿಸಂ ಕ್ಷೇತ್ರದಲ್ಲಿ, ಪ್ರವಾಸೋದ್ಯಮದ ಕ್ಷೇತ್ರದಲ್ಲಿ. ಮತ್ತು ಎರಡನೇದಾಗಿ ಬಂದರೆ ಈ ಇಂಜಿನಿಯರಿಂಗ್ ಸರಕುಗಳು ಏನಿದೆ, ಇಂಜಿನಿಯರಿಂಗ್ ಗೂಡ್ಸ್ ಏನಿದೆ, ಇದರಲ್ಲಿ ರಷ್ಯಾ ಸುಮಾರು $300 ಕೋಟಿ ಇಂಜಿನಿಯರಿಂಗ್ ಗೂಡ್ಸನ್ನು ಪ್ರತಿ ವರ್ಷ ಆಮದು ಮಾಡ್ಕೊತಾ ಇದೆ. ಬಟ್ ಅದರಲ್ಲಿ ಭಾರತದ ಕಾಂಟ್ರಿಬ್ಯೂಷನ್ ಎಷ್ಟು ಅಂದರೆ ಕೇವಲ 90 ದಶಲಕ್ಷ ಮಾತ್ರ. ಸೊ 3 ಕೋಟಿ ದಶಲಕ್ಷದಲ್ಲಿ 90 ಕೋಟಿ ದಶಲಕ್ಷದಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಭಾರತ ಏನು ಮಾಡ್ಬೋದು ಅಂದರೆ ಭಾರತ ಇಸ್ ಗುಡ್ ಇನ್ ಇಂಜಿನಿಯರಿಂಗ್ ಗೂಡ್ಸ್ ಪ್ರೊಡಕ್ಷನ್. ಹಾಗಾಗಿ ಭಾರತ ಇಂಜಿನಿಯರಿಂಗ್ ಗೂಡ್ಸ್ನ ಒಂದು ರಫ್ತು ಏನಿದೆ ಈ ರಫ್ತನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ಸಜೆಷನ್. ಮತ್ತು ಮೂರನೇದಾಗಿ ನೋಡಿದಾಗ ಮೆಡಿಸಿನ್ನಲ್ಲಿ ಈ ಔಷಧಿಗಳೇನು ಭಾರತ ಈಗ ಮೆಡಿಸಿನ್ ಡಿಪ್ಲೊಮಸಿಗೆ ಹೆಸರುವಾಸಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಆಗಿರುವಾಗ ಔಷಧೀಯ ಉತ್ಪನ್ನಗಳು ಏನಿದೆ, ಈ ಒಂದು ಮೆಡಿಕಲ್ ರಿಸೋರ್ಸಸ್ ಏನಿದೆ, ಮೆಡಿಸಿನ್ಸ್ ಏನಿದೆ, ಈ ಮೆಡಿಸಿನ್ಸನ್ನು ರಷ್ಯಾಗೆ ರಫ್ತು ಮಾಡಬೇಕು. ಮೆಡಿಸಿನ್ಸ್ನ ಒಂದು ಈಗ ಸದ್ಯಕ್ಕೆ ನಾವು ನೋಡಿದ್ರೆ ಸುಮಾರು $546 ದಶಲಕ್ಷ ಮಾತ್ರನೇ ನಾವು ರಷ್ಯಾಗೆ ರಫ್ತು ಮಾಡ್ತಾ ಇರುವಂಥದ್ದು. ಬಟ್ ರಷ್ಯಾಗೆ ನೆಸೆಸಿಟಿ ಇರೋದು ಸುಮಾರು $9.7 ಶತಕೋಟಿ ಅದಕ್ಕೆ ನೆಸೆಸಿಟಿ ಇದೆ.
ಸೊ ಈ ರೀತಿಯಾಗಿ ಇರೋ ಅಂದರೆ ಆ ಡಿಫ್ರೆನ್ಸನ್ನು ನಾವು ನೋಡಿದಾಗ ಅದನ್ನು ಕೂಡ ಭಾರತ ಅಲ್ಲಿ ಯುಟಿಲೈಸ್ ಮಾಡ್ಕೋಬೋದು. ಸೊ ಮೆಡಿಸಿನ್ಸನ್ನು ನಾವು ಮತ್ತಷ್ಟು ಎಕ್ಸ್ಪೋರ್ಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಭಾರತ ಮತ್ತು ರಷ್ಯಾದ ನಡುವಿನ ನಂಟು ಏನಿದೆ ಅದು ಒಂದು ಕಡೆ ಬಲಿಷ್ಠಗೊಳ್ಳುತ್ತೆ. ಅಟ್ ದ ಸೇಮ್ ಟೈಮ್ ಭಾರತದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದೆ, ಕರೆಂಟ್ ಅಕೌಂಟ್ ಡೆಫಿಸಿಟನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೋದು. ಯಾಕೆ ಅಂತಂದರೆ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗ್ತಾ ಇದೆ. ಎಕ್ಸ್ಪೋರ್ಟ್ಸ್ನ ಇನ್ಕ್ರೀಸ್ ಮಾಡಿ ಇಂಪೋರ್ಟ್ಸ್ ಕಮ್ಮಿ ಮಾಡಿದ್ರೆ, ಇಂಪೋರ್ಟ್ಸ್ ಅಷ್ಟೇ ಇದ್ದರೂ ಕೂಡ ಎಕ್ಸ್ಪೋರ್ಟ್ಸ್ನ ಜಾಸ್ತಿ ಮಾಡಿದ್ರೆ ನಮ್ಗೆ ಆ ಗ್ಯಾಪ್ ಏನಿದೆ ಆ ಗ್ಯಾಪ್ ಬ್ರಿಡ್ಜ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನಾವು ರಷ್ಯಾದಿಂದ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೋತಾ ಇರುವಂಥ ಕಾರಣ ಏನಾಗುತ್ತೆ, ನಮ್ಮ ಒಂದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಇಟ್ ವಿಲ್ ಬಿ ಹ್ಯೂಜ್. ಸೊ ಅದನ್ನ ರೆಡ್ಯೂಸ್ ಮಾಡೋದಕ್ಕೆ ಈ ಒಂದು ಕ್ಷೇತ್ರಗಳಲ್ಲಿ ನಾವು ರಫ್ತನ್ನು ಹೆಚ್ಚು ಮಾಡಬೇಕು ಅನ್ನೋದು ಇಲ್ಲಿ ನೀಡ್ತಾ ಇರೋ ಸಜೆಷನ್. ಮತ್ತು ಯಾವ ಇದರಲ್ಲಿ ಮಾಡ್ಬೋದು ಅಂದರೆ ಕೆಮಿಕಲ್ಸ್ ಮತ್ತು ಪ್ಲಾಸ್ಟಿಕ್ಗಳಲ್ಲೂ ಕೂಡ ಇನ್ಕ್ರೀಸ್ ಮಾಡ್ಬೋದು. ತದನಂತರ ವಿತ್ ರೆಸ್ಪೆಕ್ಟ್ ಟು ಕೃಷಿ, ಅಗ್ರಿಕಲ್ಚರ್ ಮತ್ತು ಫುಡ್ ಪ್ರಾಡಕ್ಟ್ಸ್ ಏನಿದೆ ಅದರಲ್ಲಿ, ತದನಂತರ ಏನು ಪ್ರೆಷಿಯಸ್ ಸ್ಟೋನ್ಸ್ ಇದೆ ಎಸ್ಪೆಷಲಿ ಡೈಮಂಡ್ ಮತ್ತು ಗೋಲ್ಡ್ ಎಕ್ಸ್ಪೋರ್ಟ್ಸನ್ನು ನಾವು ಇನ್ಕ್ರೀಸ್ ಮಾಡಬೇಕು ರಷ್ಯಾಗೆ. ಸೊ ಇದೆಲ್ಲದರಿಂದ ಏನಾಗುತ್ತೆ ಅಂತಂದರೆ ಆ ಒಂದು ಕಡೆ ನಮ್ಮ ಒಂದು ರಿಲೇಷನ್, ನಮ್ಮ ಒಂದು ಸಂಬಂಧ ಏನಿದೆ ರಷ್ಯಾದ ಜೊತೆ ಅದು ಬಲಿಷ್ಠಗೊಳ್ಳುತ್ತೆ. ಅಟ್ ದ ಸೇಮ್ ಟೈಮ್ ಇಟ್ ವಿಲ್ ಆಲ್ಸೋ ಹೆಲ್ಪ್ ಇಂಡಿಯನ್ ಇಕಾನಮಿ ಅನ್ನುವಂಥದ್ದು ನಾವು ತಿಳ್ಕೋಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಡ್ರೋನ್ ಕಳ್ಳಜಾಲ ಪತ್ತೆಗೆ ಇಂದ್ರಜಾಲ. ನಾವು ಈ ಒಂದು ಆರ್ಟಿಕಲ್ನ ಎಂಟೈರ್ ಆಗಿ ಫುಲ್ ಇನ್ ಡೀಟೇಲ್ ಆಗಿ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಸೊ ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ಮೇಯ್ನಾಗಿ ಏನು ಈ ಇಂದ್ರಜಾಲ ಅನ್ನೋದನ್ನು ನೋಡ್ತಾ ಇದ್ದೀವಿ. ಈಗ ಆಗ್ತಾ ಇರುವಂಥ ತಂತ್ರಜ್ಞಾನ ಬೆಳವಣಿಗೆಯಿಂದ ನಾವು ಡ್ರೋನ್ಗಳನ್ನು ಬಳಸ್ತಾ ಇದ್ದೀವಿ ಎಲ್ಲ ಕಡೆ. ಸೊ ಅದೇ ರೀತಿಯಾಗಿ ಈ ಏನು ಡ್ರಗ್ಸ್ ಮಾಫಿಯಲ್ಲಿ ಇರ್ಬೋದು, ಇಲ್ಲಾಂತಾರೆ ಆರ್ಗನ್ ಟ್ರಾಫಿಕ್ ಇರ್ಬೋದು, ಇಲ್ಲಾಂತಾರೆ ವೆಪನ್ ಟ್ರಾಫಿಕಿಂಗಲ್ಲಿ, ಇವುಗಳಲ್ಲೆಲ್ಲದರಲ್ಲೂ ಕೂಡ ಎಸ್ಪೆಷಲಿ ಬಾರ್ಡರ್ ಏರಿಯಾಸ್, ಈ ಕಡೆ ಪಾಕಿಸ್ತಾನದ ಹತ್ರ, ಈ ಕಡೆ ನಾರ್ತ್ ಈಸ್ಟಲ್ಲಿ ಇಲ್ಲೆಲ್ಲ ಏನಾಗ್ತಾ ಇದೆ ಅಂತಂದರೆ ಡ್ರೋನ್ಗಳನ್ನು ಬಳಸಿ ಈ ರೀತಿಯಾದ ಒಂದು ಅಕ್ರಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಅಂತಹ ಒಂದು ಡ್ರೋನ್ಗಳನ್ನು ಹೊಡೆದು ಉಳಿಸೋದಕ್ಕೋಸ್ಕರ ಇಂದ್ರಜಾಲ ಅನ್ನುವಂಥ ಹೊಸದಾದ ಒಂದು ಆ್ಯಂಟಿ ಡ್ರೋನ್ ಗಸ್ತು ವಾಹನವನ್ನು ಲಾಂಚ್ ಮಾಡಿದ್ದಾರೆ. ಸೊ ಇದನ್ನು ಡೆವಲಪ್ ಮಾಡಿರೋದು ಇಂದ್ರಜಾಲ್ ಡ್ರೋನ್ ಡಿಫೆನ್ಸ್ ಅನ್ನುವಂಥ ಹೈದರಾಬಾದಲ್ಲಿ ಇರುವಂಥ ಕಂಪನಿ ಆಗಿದೆ. ಸೊ ಈ ಒಂದು ಇಂದ್ರಜಾಲ ಆ್ಯಂಟಿ ಡ್ರೋನ್ ಸೆಕ್ಯೂರಿಟಿ ಸಿಸ್ಟಮ್ ಏನಿದೆ ಇದರ ಮುಖ್ಯ ವಿಶೇಷತೆ ಏನು ಅಂತಂದರೆ ಇದು 10 ಕಿಲೋಮೀಟರ್ ದೂರದಲ್ಲೇ ಡ್ರೋನನ್ನು ಗುರುತಿಸ್ಬೋದು. ಆ್ಯಂಡ್ ಅದು 5 ಕಿಲೋಮೀಟರ್ ಇರುವಾಗಲೇ ಅದನ್ನ ಹೊಡೆದು ಉಳಿಸ್ಬೋದು. ಸೊ ಇದರಿಂದ ಏನಾಗುತ್ತೆ, ಒಂದು ಕಡೆ ನಮ್ಮ ಬಾರ್ಡರ್ ಸೇಫ್ಟಿ, ಇಂಡಿಯಾದ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಬೋದು. ತದನಂತರ ಏನಾಗುತ್ತೆ ಅಂತಂದರೆ ಈ ಒಂದು ಏನು ಆ್ಯಂಟಿ ಡ್ರೋನ್ ಸೆಕ್ಯೂರಿಟಿ ಸಿಸ್ಟಮ್ ಇದೆ ಇದನ್ನು ಕೇವಲ ಬಾರ್ಡರ್ಗಳಲ್ಲಿ, ಗಡಿ ಪ್ರದೇಶಗಳಲ್ಲಿ ಮಾತ್ರ ಅಲ್ದಿರನೇ ಈ ಒಂದು ಏನು ಕಾನ್ವಾಯ್ಗಳು ಹೋಗುತ್ತೆ, ಈಗ VIP ಪರ್ಸನ್ಸ್ನ ಒಂದು ಕಾನ್ವಾಯ್ಗಳು ಹೋಗ್ತಾ ಇರ್ತವೆ ಅಂದರೆ ಅಲ್ಲಿ ಸೆಕ್ಯೂರಿಟಿ ಸಿಸ್ಟಮನ್ನು ಮೇಂಟೈನ್ ಮಾಡೋದಕ್ಕೆ ಇರ್ಬೋದು, ಇಲ್ಲ ನಗರಗಳ ಒಂದು ನಿರ್ವಹಣೆಗೆ ವಿತ್ ರೆಸ್ಪೆಕ್ಟ್ ಟು ಟ್ರಾಫಿಕ್ ಇರ್ಬೋದು, ಇಲ್ಲ ನೀರು ಸರಬರಾಜು ಇರ್ಬೋದು, ಇಲ್ಲ ಅಂತಂದರೆ ಬೇರೆ ರೀತಿಯಾದ ಏನಾದರೂ ಮಾನಿಟರಿಂಗ್ ಬೇಕು ಅಂತಂದರೆ ಅದನ್ನು ಮಾಡೋದಕ್ಕೂ ಕೂಡ ಈ ಒಂದು ಇಂದ್ರಜಾಲ ಆ್ಯಂಟಿ ಡ್ರೋನ್ ಸೆಕ್ಯೂರಿಟಿ ಸಿಸ್ಟಮನ್ನು ನಾವು ಬಳಸ್ಬೋದಾಗುತ್ತೆ. ಬಟ್ ಇದರ ಮುಖ್ಯ ಒಂದು ಸವಾಲೇನು ಅಂತಂದರೆ ಈಗ ಏನಾದರೂ ಸ್ಮಾರ್ಟ್ ಡ್ರೋನ್ಗಳಿದೆ, ಇಲ್ಲಾಂದರೆ ಸಣ್ಣಗೆ ಇರುವಂತಹ ಕ್ವಾಡ್ ಡ್ರೋನ್ಗಳು ಅಂತ ಕರಿತೀವಿ ಅದನ್ನ, ಅದೇ ಕ್ವಾಡ್ ಕ್ಯಾಪ್ಟರ್ಗಳು ಅಂತ, ಅವುಗಳೇನಾದರೂ ಬಂದರೆ ಇಲ್ಲ ರೋಗ್ ಡ್ರೋನ್ಗಳು ಬಂದರೆ ಅವುಗಳನ್ನು ನಿಭಾಯಿಸೋದು ಇದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ನಮಗೆ ತಿಳಿದಿರಬೇಕು. ಸೊ ವಿ ನೋ ಆಲ್ ದ ಫೀಚರ್ಸ್ ಏನು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾರು ಇದರ ತಯಾರಕರು, ಇದರ ಒಂದು ಫೀಚರ್ಸ್ ಏನು, ಇದರ ಮುಖ್ಯ ಒಂದು ಅಪ್ಲಿಕೇಶನ್ಸ್ ಏನು ಅನ್ನೋದು ನಮಗೆ ಗೊತ್ತಿರಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಒಂದು ಕಡೆ ಪ್ರಿಲಿಮ್ಸಲ್ಲಿ ಡೈರೆಕ್ಟ್ ಕ್ವೆಶನ್, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳ್ಬೋದು. ಆ್ಯಂಡ್ ಮೇನ್ಸಲ್ಲಿ ಭಾರತ ತನ್ನ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಇಲ್ಲ ಬಾರ್ಡರ್ ಸರ್ವೈಲೆನ್ಸನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ ಏನು ಮಾಡಿದೆ ಅಂತ ಅಂದಾಗ ಇದನ್ನು ಎಕ್ಸಾಂಪಲ್ ಆಗಿ ಅಲ್ಲಿ ನಾವು ಬೈಬೋದಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಸೊ ಇಷ್ಟೊತ್ತು ನಾವು ನ್ಯಾಷನಲ್ ಲೆವೆಲಲ್ಲಿ ಇದ್ದಂತಹ ಒಂದು ಇಂಪಾರ್ಟೆಂಟ್ ನ್ಯೂಸ್ಗಳನ್ನು ನೋಡಿದ್ವಿ. ಈಗ ಸ್ಟೇಟ್ ಲೆವೆಲಲ್ಲಿ ಯಾವ ನ್ಯೂಸ್ಗಳು ಇಂಪಾರ್ಟೆಂಟ್ ಇದ್ವು ಅದನ್ನು ಒಂದ್ಸತಿ ರಿವೈಸ್ ಮಾಡೋಣ. ಸೊ ಮೊದಲ ಆರ್ಟಿಕಲ್ ಬಂದು ಗಾಂಧಿ ಗ್ರಾಮ ಪುರಸ್ಕಾರದ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಏನು ಈ ಗಾಂಧಿ ಗ್ರಾಮ ಪುರಸ್ಕಾರ, ಯಾಕೆ ನೀಡ್ತೀವಿ ಅನ್ನುವಂಥದ್ದು. ಸೊ ಗಾಂಧಿ ಗ್ರಾಮ ಪುರಸ್ಕಾರ ಏನಿದೆ ಇದು ಪ್ರತಿ ವರ್ಷ ನೀಡುವಂತಹ ಒಂದು ಪುರಸ್ಕಾರ ಆಗಿದೆ. ಸೊ ಏನಿದು, ಇಟ್ ಈಸ್ ಆನ್ ಆ್ಯನ್ಯುವಲ್ ಅವಾರ್ಡ್ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಆ್ಯನ್ಯುವಲ್ ಅವಾರ್ಡ್ ಮೊದಲನೇದಾಗಿ ಯಾರು ಕೊಡ್ತಾರೆ, ಪಂಚಾಯತ್ ರಾಜ್ ಮತ್ತು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಕೊಡುತ್ತೆ. ಸೊ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇದು ನೀಡುವಂಥದ್ದು. ಸೊ ಈ ಒಂದು ಏನು ಗಾಂಧಿ ಗ್ರಾಮ ಪುರಸ್ಕಾರ ಇದೆ ಯಾಕೆ ಕೊಡ್ತಾರೆ ಅಂತಂದರೆ ಗ್ರಾಮ ಪಂಚಾಯಿತಿಗಳ ಕಾರ್ಯನಿರ್ವಹಣೆಯನ್ನು ಪ್ರೋತ್ಸಾಹಿಸಲು. ಸೊ ಈಗ ಯಾವುದೋ ಒಂದು ಗ್ರಾಮ ಪಂಚಾಯಿತಿ ತನ್ನ ಒಂದು ಏನು ವ್ಯಾಪ್ತಿ ಇದೆ ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದೆ, ಅದರ ಒಂದು ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತಂದರೆ ಅದರ ಒಂದು ಕಾರ್ಯವನ್ನು ಪ್ರೋತ್ಸಾಹಿಸಲು ಒಂದು, ಮತ್ತು ಇತರೆ ಗ್ರಾಮ ಪಂಚಾಯಿತಿಗಳನ್ನು ಅದರಿಂದ ಏನಂತೀವಿ ಮೋಟಿವೇಟ್ ಮಾಡೋದಕ್ಕೆ ಅಂತ ಈ ಒಂದು ಅವಾರ್ಡನ್ನು ಕೊಡ್ತಾರೆ.
ಸೊ ಈ ಅವಾರ್ಡ್ ಏನಿದೆ, ಈ ಅವಾರ್ಡಲ್ಲಿ ಒಂದು ಸರ್ಟಿಫಿಕೇಟ್ ಇರುತ್ತೆ, ಒಂದು ಪ್ರಮಾಣ ಪತ್ರ ಇರುತ್ತೆ, ಒಂದು ಸ್ಮರಣಿಕೆ, ಒಂದು ಮೆಮೆಂಟೋ ಇರುತ್ತೆ, ಮತ್ತು 5 ಲಕ್ಷ ಕ್ಯಾಶನ್ನು ಕೂಡ ಕೊಡ್ತಾರೆ, ಪ್ರೋತ್ಸಾಹ ಧನ ಅಂತ ಹೇಳಿ 5 ಲಕ್ಷ ಕ್ಯಾಶನ್ನು ಕೂಡ ಇಲ್ಲಿ ಕೊಡ್ತಾರೆ. ಸೊ ಇಷ್ಟು ಗಾಂಧಿ ಗ್ರಾಮ ಪುರಸ್ಕಾರದ ಬಗ್ಗೆ ನಮಗೆ ಗೊತ್ತಿರಬೇಕು ಇನ್ಫಾರ್ಮೇಷನ್. ನೆಕ್ಸ್ಟ್ ಈಗ ಈ ಸ್ವತ್ತು 2.0 ತಂತ್ರಾಂಶಕ್ಕೆ ಚಾಲನೆ. ಇದು ಕೂಡ ನಾವು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಬೇಕಾಗಿರುವಂತಹ ಒಂದು ಆರ್ಟಿಕಲ್ ಆಗಿದೆ. ಸೊ ಈ ಸ್ವತ್ತು ಕೂಡ ಈ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಏನಿದೆ ಅದರ ಒಂದು ಇನಿಷಿಯೇಟಿವ್ ಆಗಿದೆ, ಮೊದಲನೇದಾಗಿ. ಎರಡನೇದಾಗಿ ಏನು ಅಂತಂದರೆ ಇದರ ಮುಖ್ಯ ಉದ್ದೇಶ ಏನು ಅಥವಾ ಮುಖ್ಯ ಒಂದು ಕಾರ್ಯ ಏನು ಅಂತಂದರೆ, ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಆಸ್ತಿ ಪತ್ರಗಳೇನಿದೆ ಅದನ್ನು ಡಿಜಿಟಲೀಕರಣ ಮಾಡುವಂಥದ್ದು. ಸೊ ಟು ಡಿಜಿಟೈಸ್ ದ ರೂರಲ್ ಪ್ರಾಪರ್ಟಿ ರೆಕಾರ್ಡ್ಸ್ ಈ ಸ್ವತ್ತುವನ್ನು ಚಾಲನೆಗೆ ತಂದಿದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಏನು ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ಗಳು ಏನಾಗುತ್ತೆ ಅದನ್ನು ತಡಿಬೋದು, ಮತ್ತು ಸರಿಯಾದ ಒಂದು ಪ್ರಾಪರ್ಟಿ ರೆಕಾರ್ಡ್ಸ್ಗಳನ್ನು ಮೇಂಟೈನ್ ಮಾಡ್ಬೋದು ಅನ್ನುವಂಥ ಕಾರಣಕ್ಕಾಗಿ ಈ ಸ್ವತ್ತುವನ್ನು ಜಾರಿಗೆ ತಂದಿದ್ರು. ಇಲ್ಲಿ 2.0 ಅಂತಂದರೆ ಏನಿಲ್ಲ, ಅದೇ ಈ ಸ್ವತ್ತು ಕಾರ್ಯಕ್ರಮಕ್ಕೆ ಸ್ವಲ್ಪ ಅಪ್ಗ್ರೇಡೇಷನನ್ನು ಕೊಟ್ಟು ಹೊಸದಾಗಿ ಅದನ್ನು ಲಾಂಚ್ ಮಾಡಿದ್ದಾರೆ ಅಷ್ಟೇ. ಸೊ ಹಾಗಾಗಿ ಇದು ಈ ಸ್ವತ್ತು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಇನ್ನು ಮೂರನೇದಾಗಿ ಏನು ಅಂದರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಪ್ರಶಸ್ತಿ ಪ್ರದಾನ. ಸೊ ಇತ್ತೀಚೆಗಷ್ಟೇ ಬೆಂಗಳೂರು ಏನು BWSSB ಏನಿದೆ, BWSSಗೆ ಜಿಯೋಸ್ಪೇಷಿಯಲ್ ಎಕ್ಸಲೆನ್ಸ್ ಅವಾರ್ಡ್ ಅನ್ನುವಂಥ ಒಂದು ಅವಾರ್ಡನ್ನು ನೀಡಲಾಗಿತ್ತು. ಏನಕ್ಕೆ ಈ ಒಂದು ಅವಾರ್ಡ್ ಅಂತಂದರೆ BWSSB ಜಲಪಥ ಅನ್ನುವಂಥ ಒಂದು ಹೊಸ ಸ್ಕೀಮನ್ನು, ಒಂದು ಹೊಸ ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿತ್ತು. ಈ ಜಲಪಥ ಇನಿಷಿಯೇಟಿವ್ ಏನಿದೆ, ಇಟ್ ಈಸ್ ಅ GIS ಬೇಸ್ಡ್ ಮ್ಯಾಪಿಂಗ್ ಇನಿಷಿಯೇಟಿವ್ ಆಗಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ಏನು ನೀರು ಸರಬರಾಜು ಮಾಡುವಾಗ ಏನೇನು ಆಸೆಟ್ಸ್ಗಳು ಬೇಕಾಗುತ್ತೆ ಅದು ಯಾರ ಹೆಸರಲ್ಲಿದೆ, ಯಾರ ಒಂದು ಆಸ್ತಿಗೆ ಸೇರುತ್ತೆ ಅನ್ನುವಂಥ ಒಂದು ರೆಕಾರ್ಡ್ಸ್ಗಳನ್ನು ಇದು ಮೇಂಟೈನ್ ಮಾಡುತ್ತೆ ಒಂದು. ಮತ್ತು ಎರಡನೇದಾಗಿ ಏನು ಅಂದರೆ ರಿಯಲ್ ಟೈಮ್ ಡೇಟಾನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅಂದರೆ ಈಗ ಏನಾದರೂ ಸಣ್ಣ ಚೇಂಜ್ ಆಯಿತು ಅಂದರೂ ಕೂಡ ಅದನ್ನು ಅಪ್ಡೇಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಏನೇ ಪ್ರಾಬ್ಲಮ್ ಇದ್ರು, ಎಸ್ಪೆಷಲಿ ಇನ್ ಬೆಂಗಳೂರು ನಾವು ನೋಡಿದಾಗ, ಬೆಂಗಳೂರು ಬೆಳೀತಾ ಇರುವಂಥ ವೇಗವನ್ನು ನಾವು ನೋಡಿದಾಗ ಈ ರೀತಿಯಾದ ಒಂದು ತಂತ್ರಜ್ಞಾನಗಳು ಬೇಕಾಗುತ್ತೆ. ಏಕೆ ಅಂತಂದರೆ ಆ ಪ್ರತಿಯೊಂದನ್ನು ನಾವು ಮ್ಯಾನ್ಯುವಲ್ ಆಗಿ ನೋಡ್ಕೊಂಡು ಹೋಗ್ತೀವಿ, ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಹುಡುಕ್ತೀವಿ ಅಂದರೆ ದ್ಯಾಟ್ ವಿಲ್ ಬಿ ಡಿಫಿಕಲ್ಟ್. ಸೊ ಹಾಗಾಗಿ ಈ ಒಂದು ಜಲಪಥ ಯೋಜನೆ ಏನಿದೆ ಇಟ್ ಈಸ್ ಅ ಗುಡ್ ಇನಿಷಿಯೇಟಿವ್ ಅಂತ ಹೇಳಿ ಇದಕ್ಕೆ ಜಿಯೋಸ್ಪೇಷಿಯಲ್ ಎಕ್ಸಲೆನ್ಸ್ ಅವಾರ್ಡ್ ಅನ್ನುವಂಥ ಅವಾರ್ಡನ್ನು ನೀಡಲಾಗಿದೆ. ಸೊ ಇದು ಕೂಡ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಈ ಜಲಪಥ ಇನಿಷಿಯೇಟಿವ್ ಯಾರ್ದು ಅಂತ ಕೇಳ್ಬೋದು. ಸೊ ಇಟ್ ಈಸ್ ಇನಿಷಿಯೇಟಿವ್ ಆಫ್ BWSSB. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ಸಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಸೊ ಇದಿಷ್ಟು ಸ್ಟೇಟಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ನ್ಯೂಸ್. ಈಗ ಮುಂದಿನ ಆರ್ಟಿಕಲ್ಸ್ನ ನೋಡೋಣ. ಈಗ ಇಷ್ಟೊತ್ತು ನಾವು ಈ ಹಿಂದಿನ ದಿನಗಳಲ್ಲಿ ಏನು ನೋಡಿದ್ವಿ ಅಂತಹ ನ್ಯೂಸನ್ನು ರಿವೈಸ್ ಮಾಡಿದ್ವಿ. ಇನ್ನು ಮುಂದೆ ನಾವು ನೋಡುವಂಥ ಆರ್ಟಿಕಲ್ಸ್ ಯಾವುವು ಅಂತಂದರೆ, ಡ್ಯೂ ಟು ಟೈಮ್ ಕ್ರಂಚ್ ನಾವು ಆ ಒಂದು ವಿಡಿಯೋಗಳನ್ನು ಈ ನಾರ್ಮಲ್ ಡೇಸಲ್ಲಿ, ಅಂದರೆ ಏನು 5 ದಿನಗಳಿದೆ ಅಲ್ಲಿ ನೋಡೋದಕ್ಕೆ ಆಗಿರಲಿಲ್ಲ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಆ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರಿಲಿಮ್ಸಲ್ಲಾದರೂ ಸರಿ, ಮೇನ್ಸಲ್ಲಾದರೂ ಸರಿ ನಾವು ಅದನ್ನ ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಅಂಥ ಆರ್ಟಿಕಲ್ಸ್ ನಾವು ಈಗ ನೋಡೋಣ. ದಾಖಲೆ ಕನಿಷ್ಠ ಮಟ್ಟಕ್ಕೆ ಕುಸಿದ ರೂಪಾಯಿ ಮೌಲ್ಯ. ಸೊ ಈ ವಾರ ಏನಾಯಿತು ಅಂತಂದರೆ $1ಗೆ ಸುಮಾರು 90 ರೂಪಾಯಿ ಆಗುವಷ್ಟು ರೂಪಾಯಿ ಕುಸಿದಿತ್ತು. ಸೊ ಇದೇ ಮೊದಲ ಬಾರಿಗೆ ಇಷ್ಟು ಏನಂತೀವಿ ತೀವ್ರವಾಗಿ ರೂಪಾಯಿಯ ಒಂದು ಮೌಲ್ಯ ಕುಸಿದಿರೋದು ಅಂತಲೇ ನಾವು ತಿಳ್ಕೊಬೇಕಾಗತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಈ ಹಿಂದೆ ನಾವು ನೋಡಿದಾಗ ಹಲವಾರು ಬಾರಿ ಕ್ವೆಶನ್ಸ್ಗಳು ಬಂದಿದೆ ವಿತ್ ರೆಸ್ಪೆಕ್ಟ್ ಟು ರುಪಿ ಡಿಪ್ರಿಸಿಯೇಷನ್ ಇರ್ಬೋದು, ಅಪ್ರಿಸಿಯೇಷನ್ ಇರ್ಬೋದು. ಸೊ ಈ ಒಂದು ರೂಪಾಯಿ ಕುಸಿದಿದೆ ಅಲ್ವಾ, ಇದನ್ನು ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಡಿಪ್ರಿಸಿಯೇಷನ್ ಅಂದರೆ ಏನಾಗುತ್ತೆ ಅಂತಂದರೆ $1ಗೆ ಈಗ 90 ರೂಪಾಯಿ ಆಯಿತು. ಸೊ ಇದಕ್ಕೆ ಮುಂಚೆ ಎಷ್ಟಿತ್ತು, $1ಗೆ 85 ರೂಪಾಯಿ ಇತ್ತು. ಮೊದಲು 85 ರೂಪಾಯಿ ಕೊಟ್ಟರೆ $1 ಬರ್ತಾಯಿತ್ತು. ಬಟ್ ಈಗ 90 ರೂಪಾಯಿ ಕೊಟ್ಟರೆ $1 ಬರುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ರೂಪಾಯಿಯ ವ್ಯಾಲ್ಯೂ ಕುಸಿತಾ ಇದೆ. ಸೊ ಆ ಒಂದು ಕುಸಿತವನ್ನು ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಡಿಪ್ರಿಸಿಯೇಷನಲ್ಲಿ ಮತ್ತೆ ಅಂದರೆ ಇಲ್ಲಿ ರೂಪಾಯಿಯ ಒಂದು ಮೌಲ್ಯ ಏನಿದೆ ಇದು ಕುಸಿಯೋದು 2 ರೀತಿಯಾಗಿ ಬರುತ್ತೆ. ಒಂದು ನ್ಯಾಚುರಲ್ ಮಾರ್ಕೆಟ್ ಫೋರ್ಸಸ್ಸಿಂದ ಆಗುವಂಥದ್ದು. ಸೊ ಇದೇನಾದ್ರು ಮಾರ್ಕೆಟ್ ಫೋರ್ಸಸ್ಸಿಂದ ಆದರೆ ನಾವು ಅದನ್ನ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಅದೇ ಏನಾದರೂ RBI ಈ ಒಂದು ಸ್ಟೆಪ್ಪನ್ನು ತಗೊಂಡು ಬೇಕಂತಾನೇ RBI ಆ ಒಂದು ರೂಪಾಯಿಯ ಮೌಲ್ಯವನ್ನು ಕಡಿಮೆ ಮಾಡಿದ್ರೆ ಅದನ್ನು ನಾವು ಡಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಸೊ ಡಿಪ್ರಿಸಿಯೇಷನ್ ಒಂದು ಬೇರೆ, ಡಿವ್ಯಾಲ್ಯೂಯೇಷನ್ ಬೇರೆ, 2 ಬೇರೆ ಬೇರೆ, ನಮಗೆ ಅದು ಗೊತ್ತಿರಬೇಕು. ಇದೇ ರೀತಿಯಾಗಿ ಅಪ್ರಿಸಿಯೇಷನ್ ಇರುತ್ತೆ. ಅಪ್ರಿಸಿಯೇಷನ್ ಏನು ಅಂತಂದರೆ, ಸೊ ಈಗ ಇಷ್ಟು ದಿನ 85 ರೂಪಾಯಿ ಇತ್ತು. ಸೊ ಬಟ್ ಇವಾಗ ಏನಾಗುತ್ತೆ 85ಗೆ ಬದಲು 80 ರೂಪಾಯಿ ಆಯಿತು ಅಂತಂದರೆ ಅದನ್ನು ನಾವು ಅಪ್ರಿಸಿಯೇಷನ್ ಅಂತ ಕರಿತೀವಿ. ಅಂದರೆ ರೂಪಾಯಿಯ ವ್ಯಾಲ್ಯೂ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ.
ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಇಲ್ಲಿ 85ಇಂದ 90 ಆಗ್ತದೆ, ನೋಡೋಕ್ಕೆ ಇನ್ಕ್ರೀಸ್ ಆಗಿದೆ ಅಂತ ಅನಿಸ್ತದೆ, ಬಟ್ ಅಲ್ಲಿ ಏನಾಗ್ತದೆ ವ್ಯಾಲ್ಯೂ ರೂಪಾಯಿಯ ಮೌಲ್ಯ ಕುಸಿತ ಆಗ್ತಾ ಇದೆ. ಸೊ ಅದು ನಮಗೆ ಗೊತ್ತಿರಬೇಕು. ಸೊ ದಿಸ್ ಇಸ್ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಡಿಪ್ರಿಸಿಯೇಷನ್ ಆ್ಯಂಡ್ ಅಪ್ರಿಸಿಯೇಷನ್. ಆ್ಯಂಡ್ ಈಗ ನಾವು ನೋಡ್ರಿ ಯಾಕೆ ಈ ಡಿಪ್ರಿಸಿಯೇಷನ್ ಆಗ್ತಾ ಇದೆ, ಯಾಕೆ ರೂಪಾಯಿ ಕುಸಿತಾ ಇದೆ ವಿತ್ ರೆಸ್ಪೆಕ್ಟ್ ಟು ಡಾಲರ್ ಅಂತ ನಾವು ನೋಡಿದ್ರೆ, ಮೊದಲಿಗೆ ಏನು ಅಂತಂದರೆ ಏನು ವಿದೇಶ ಹೂಡಿಕೆಗಳಿತ್ತು FDI ಅಂತ ಏನು ಕರಿತೀವಿ, ಈ FDI ಭಾರತದಿಂದ ಹೊರಗೆ ಹೋಗ್ತಾ ಇದೆ. ಸೊ ಇದು ಭಾರತದಿಂದ ಹೊರಗೆ ಹೋಗ್ತಾ ಇದೆ ಅಂತಂದರೆ ಇವರು ಡಾಲರ್ಗಳಲ್ಲಿ ತೊಗೊಂಡು ಹೋಗ್ತಾರೆ. ಸೊ ಡಾಲರಲ್ಲಿ ತೊಗೊಂಡೋಗ್ಬೇಕು ಅಂತಂದರೆ ಅವರು ಭಾರತದಲ್ಲಿ ಇರುವಂತಹ ರೂಪಾಯಿಯನ್ನು ಭಾರತದಲ್ಲಿ ಮಾರಿ ಹೋಗಬೇಕಾಗುತ್ತೆ. ಸೊ ಅವರು ರೂಪಾಯಿಯನ್ನು ಮಾರಿದಾಗ ಅವ್ರಿಗೆ ಡಾಲರ್ ಸಿಗುತ್ತೆ, ಆ ಡಾಲರ್ನ ತೊಗೊಂಡು ಹೋಗಬೇಕು. ಸೊ ಯಾವಾಗ ರೂಪಾಯಿಯನ್ನು ಅವರು ಮಾರ್ತಾರೆ ಮಾರ್ಕೆಟಲ್ಲಿ, ರೂಪಾಯಿಯ ಒಂದು ಅವೈಲಬಿಲಿಟಿ ಏನಿದೆ, ಅವೈಲಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಅದರ ಒಂದು ವ್ಯಾಲ್ಯೂ ಕಡಿಮೆ ಆಗುತ್ತೆ. ಯಾವುದೇ ಆಗಲಿ, ಈಗ ಸಪ್ಲೈ ಜಾಸ್ತಿ ಇದೆ ಬಟ್ ಅದರ ಡಿಮ್ಯಾಂಡ್ ಕಡಿಮೆ ಇದೆ ಅಂತಂದರೆ ಅಲ್ಲಿ ಏನಾಗುತ್ತೆ, ಜಾಸ್ತಿ ಎಕ್ಸ್ಟ್ರಾ ಅಲ್ಲಿ ಇರುತ್ತೆ. ಸೊ ಎಕ್ಸ್ಟ್ರಾ ಯಾವಾಗಿದ್ದಾಗ ಅದರ ಪ್ರೈಸ್ ನಮಗೆ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ಸೊ ಅದೇ ಒಂದು ಲಾಜಿಕ್ ಇಲ್ಲಿ ಅಪ್ಲೈ ಆಗಿರೋದು. ಸೊ ಯಾವಾಗ ಡಾಲರ್ಸ್ಗಳಲ್ಲಿ ಅವರು FDIಯನ್ನು ತೊಗೊಂಡು ಹೋಗ್ತಾರೆ, ರೂಪಾಯಿಯ ಒಂದು ಅವೈಲಬಿಲಿಟಿ ಹೆಚ್ಚಾಗುತ್ತೆ. ಸೊ ಇದರಿಂದ ರೂಪಾಯಿಯ ಮೌಲ್ಯ ಏನಿದೆ ಮೌಲ್ಯ ಕುಸಿಯುತ್ತೆ. ಸೊ ಇದು ಮೊದಲನೇ ರೀಸನ್. ಎರಡನೇ ರೀಸನ್ ಬಂದು ತೈಲ ಬೆಲೆ ಏರಿಕೆ ಏನಾಗ್ತದೆ ಅದು. ಸೊ ಆಯಿಲ್ ಪ್ರೈಸಸ್ಸು ಹೆಚ್ಚಾಗ್ತಾ ಇರುವಂಥ ಕಾರಣ. ಆಯಿಲ್ ಪ್ರೈಸಸ್ ಹೆಚ್ಚಾದರೆ ಏನಿಗೆ ಅಂತಂದರೆ ಭಾರತ ಏನು ಮಾಡಬೇಕು, ಆಯಿಲನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಡಾಲರ್ಗಳಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಡಾಲರನ್ನು ತೊಗೋಬೇಕು, ಅದು ಮಾರ್ಕೆಟಿಂದ ಡಾಲರನ್ನು ತೊಗೋಬೇಕು ಅಂದರೆ ಮತ್ತೆ ರೂಪಾಯಿಯನ್ನು ಖರ್ಚು ಮಾಡಬೇಕು. ಸೊ ಇದರಿಂದ ಕೂಡ ಆಯಿಲ್ ಪ್ರೈಸಸ್ಸಿಂದ ಕೂಡ ಅಫೆಕ್ಟ್ ಆಗ್ತಾ ಇದೆ ನಮ್ಮ ಒಂದು ರೂಪಾಯಿಯ ಮೌಲ್ಯ ಅಂತ ನಾವು ತಿಳ್ಕೊಬೇಕು. ಮತ್ತು ಮೂರನೇದಾಗಿ ಏನು ಅಂದರೆ ಭಾರತ ಮತ್ತು US ನಡುವೆ ನಡೀತಾ ಇರುವಂತಹ ವ್ಯಾಪಾರ ಒಪ್ಪಂದಗಳೇನಿದೆ ಅದು ಸರಿಯಾಗಿ ನಡೀತಾ ಇಲ್ಲ, ಅನಿಶ್ಚಿತತೆ ಇದೆ ಅದರಲ್ಲಿ, ಅನ್ಸರ್ಟೈನ್ ಆಗಿರುವಂತಹ ಕಾರಣ ಈ ಒಂದು ರೂಪಾಯಿಯ ಮೌಲ್ಯ ಕುಸಿತ ಆಗ್ತಾ ಇದೆ ಒಂದು. ಮತ್ತು ಇನ್ನೊಂದು ಏನು ಅಂದರೆ US ಭಾರತದ ಮೇಲೆ ಹಾಕಿರುವಂಥ ಸುಂಕಗಳೇನಿದೆ, ಟ್ಯಾರಿಫ್ಗಳೇನಿದೆ, ಇದರಿಂದ ಕೂಡ ಭಾರತದ ರಫ್ತಿನ ಮೇಲೆ ಪರಿಣಾಮ ಬೀಳಿದೆ. ಸೊ ಯಾವಾಗ ರಫ್ತು ಕಡಿಮೆ ಆಗುತ್ತೆ, ಎಕ್ಸ್ಪೋರ್ಟ್ಸ್ ಕಡಿಮೆ ಆಯಿತು ಅಂದರೆ, ಇಲ್ಲಿ ಇಂಪೋರ್ಟ್ ಸೇಮ್ ಇದ್ದರೂ ಎಕ್ಸ್ಪೋರ್ಟ್ಸ್ ಕಡಿಮೆ ಆಯಿತು ಅಂದರೆ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇನ್ಕ್ರೀಸ್ ಆಗುತ್ತೆ. ಸೊ ಆ ಕರೆಂಟ್ ಅಕೌಂಟ್ ಡೆಫಿಸಿಟನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ಮತ್ತೆ ನಾವೇನು ಮಾಡಬೇಕು, RBI ಏನು ಮಾಡಬೇಕು, ಬೇರೆ ಸ್ಟೆಪ್ಸ್ಗಳನ್ನು ತೊಗೋಬೇಕು. ಸೊ ಬೇರೆ ಸ್ಟೆಪ್ಸ್ಗಳನ್ನ ತೊಗೊಳಕ್ಕೆ ಹೋದಾಗ ಮಾರ್ಕೆಟಲ್ಲಿ ರೂಪಾಯಿಯ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ರೂಪಾಯಿಯ ಮೌಲ್ಯ ಕುಸಿತವಾಗುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ಸೊ ಇದಿಷ್ಟು ಯಾವ ರೀತಿಯಾಗಿ ರೂಪಾಯಿಯ ಕುಸಿತ ಅಥವಾ ರೂಪಾಯಿಯ ಮೌಲ್ಯದ ಕುಸಿತ ಯಾವ ಒಂದು ಕಾರಣಗಳಿಗೆ ಆಗುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಸೊ ದೀಸ್ ಆರ್ ದ ರೀಸನ್ಸ್. FDI ಆಚೆ ಹೋಗೋದ್ರಿಂದ, ಆಯಿಲ್ ಪ್ರೈಸಸ್ ಹೆಚ್ಚಾಗಿರೋದ್ರಿಂದ, ಮತ್ತು ಇಂಡಿಯಾ ಮತ್ತು ಅಮೇರಿಕಾದ ನಡುವೆ ಸರಿಯಾದ ವ್ಯಾಪಾರ ಒಪ್ಪಂದಗಳು ಆಗದೇ ಇರುವಂತಹ ಕಾರಣ, ಮತ್ತು US ಭಾರತದ ಮೇಲೆ ಹಾಕಿರುವಂತಹ ಸುಂಕಗಳ ಕಾರಣದಿಂದ. ಸೊ ಈ 4 ಮುಖ್ಯ ಕಾರಣಗಳಿಂದ ಈ ಒಂದು ರೂಪಾಯಿಯ ಮೌಲ್ಯ ಕುಸಿತ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಮತ್ತು ಹಾಗಾದರೆ ಈಗ ಒಂದು ಡಿಪ್ರಿಸಿಯೇಷನ್ ಆಗಿದೆ ಅಂತಂದರೆ ಇದು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ, ಇದರ ಇಂಪ್ಯಾಕ್ಟ್ಸ್ ಏನು ಅಂತ ನಾವು ನೋಡಬೇಕು. ಸೊ ಇಲ್ಲಿ ಇಂಪ್ಯಾಕ್ಟ್ಸ್ ಅಂತ ಬಂದಾಗ 2 ರೀತಿಯಾಗೂ ಆಗುತ್ತೆ. ಒಂದು ಪಾಸಿಟಿವ್ ಇಂಪ್ಯಾಕ್ಟ್ಸು ಆಗುತ್ತೆ, ಒಂದು ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಗುತ್ತೆ. ಸೊ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಯಾರಿಗಾಗುತ್ತೆ ಅಂತಂದರೆ ಈ ಒಂದು ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಯಾರು ಇರ್ತಾರೆ ಅವರಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಅಂತಂದರೆ ಅವ್ರು ಏನು ಮಾಡಬೇಕು, ಈಗ ಎಕ್ಸ್ಪೋರ್ಟ್ ಮಾಡಿದಾಗ ಅವ್ರಿಗೆ ಡಾಲರಲ್ಲಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೊದಲು $1 ಅವ್ರಿಗೆ 85 ರೂಪಾಯಿ ಬರ್ತಾಯಿತ್ತು, ಕರೆಕ್ಟಾ? $1 ಅವರು ಏನಾದ್ರು ಎಕ್ಸ್ಪೋರ್ಟ್ ಮಾಡಿದ್ದಾರೆ, $1 ಐಟಮ್ ಅಂತಾನೆ 85 ರೂಪಾಯಿ ಬರ್ತಾಯಿತ್ತು. ಬಟ್ ಅದೇ ಈಗ ಅವರು $1 ಎಕ್ಸ್ಪೋರ್ಟ್ ಮಾಡಿದ್ರೆ ಅವ್ರಿಗೆ 90 ರೂಪಾಯಿ ಬರ್ತಾ ಇದೆ. ಸೊ ಇಲ್ಲಿ 5 ರೂಪೀಸ್ ಜಾಸ್ತಿ ಆಯಿತಾ ಅವ್ರಿಗೆ. ಸೊ ಹಾಗಾಗಿ ಅವ್ರಿಗೇನಾಯಿತು, ಇಲ್ಲಿ ಪಾಸಿಟಿವ್ ಇನ್ಕಮ್ ಬಂದು ಎಕ್ಸ್ಪೋರ್ಟರ್ಸ್ ಯಾರಿರ್ತಾರೆ ಎಕ್ಸ್ಪೋರ್ಟರ್ಸ್ಗೆ ಪಾಸಿಟಿವ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನೆಗೆಟಿವ್ ಇಂಪೋರ್ಟರ್ಸ್ಗೆ, ಯಾರು ಆಮದು ಮಾಡ್ಕೊತಾ ಇರ್ತಾರೆ ಅವ್ರಿಗೆ ನೆಗೆಟಿವ್ ಇಂಪ್ಯಾಕ್ಟ್. ಯಾಕೆಂದರೆ ಅವ್ರು ಮೊದಲು 85 ಕೊಡೋದಕ್ಕೆ ಬದಲು ಈಗ 90 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಇದಾಗುತ್ತೆ. ಸೊ ಎಕ್ಸ್ಪೋರ್ಟರ್ಸ್ಗೆ ಪಾಸಿಟಿವ್ ಇಂಪ್ಯಾಕ್ಟ್, ಇಂಪೋರ್ಟರ್ಸ್ಗೆ ನೆಗೆಟಿವ್ ಇಂಪ್ಯಾಕ್ಟ್. ತದನಂತರ ಯಾರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತಲೇ, ಈಗ ಫಾರಿನ್ ಕಂಪನೀಸ್ಗಳಿಂದ ಲೋನ್ ತೊಗೊಳ್ಳೋದಿರ್ಬೋದು, ಇಲ್ಲ ಫಾರಿನ್ ಆರ್ಗನೈಸೇಷನ್ಸಿಂದ ಲೋನ್ಗಳು ಯಾರು ಬಾರೋ ಮಾಡಿರ್ತಾರೆ, ಲೋನ್ ತೊಗೊಂಡಿರ್ತಾರೆ ಫ್ರಮ್ ಫಾರಿನ್ ಕಂಟ್ರೀಸ್, ಅಂದರೆ ಅವ್ರಿಗೆ ಏನು ಮಾಡಬೇಕು, ಅವ್ರಿಗೆ ಡಾಲರಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ಮೊದಲು 85 ರೂಪಾಯಿ ಅಷ್ಟೇ, $1 ತೊಗೋಬೇಕು, ಅವ್ರು $1 ಪೇ ಮಾಡಬೇಕು ಅಂದರೆ 85 ರೂಪಾಯಿ ಅಷ್ಟೇ ಖರ್ಚು ಮಾಡಬೇಕಿತ್ತು. ಬಟ್ ಈಗ 90 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಸೊ ಎಕ್ಸ್ಟ್ರಾ 5 ರೂಪೀಸ್ ಇವ್ರಿಗೆ ಬರ್ಡನ್ ಆಯಿತು. ಸೊ ಹಾಗಾಗಿ ಫಾರಿನ್ ಇದರಿಂದ ಯಾರು ಲೋನ್ ತೊಗೊಂಡಿರ್ತಾರೆ, ಈ ವಿದೇಶಿ ಕಂಪನಿಗಳಿಂದ ಸಾಲ ಯಾರು ತೊಗೊಂಡಿರ್ತಾರೆ, ಸೊ ಸಾಲ ಮರುಪಾವತಿ ಮಾಡಬೇಕು ಅಂದರೆ ಅವರಿಗೆ ಇಲ್ಲಿ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ತದನಂತರ ಯಾರಿಗೆ ಅಂತಂದರೆ ಈ ಏನು ಆಯಿಲ್ ಎಕ್ಸ್ಪೋರ್ಟ್ಸ್ ಮಾಡ್ತಾ ಇರ್ತಾರೆ ಅವ್ರಿಗೆ, ಇಲ್ಲ ಅಂತಂದರೆ ಫರ್ಟಿಲೈಸರ್ ಕಂಪನಿಗಳಿಗೆ, ಇವ್ರಿಗೆಲ್ಲರಿಗೂ ಈ ಒಂದು ಏನು ಡಿಪ್ರಿಸಿಯೇಷನ್ ಆಗ್ತಾಯಿದೆ, ಡಿಪ್ರಿಸಿಯೇಷನಿಂದ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಇನ್ನು ನಾವು ಸಾಮಾನ್ಯ ಜನರಿಗೆ ಬಂದರೆ,
ಸಾಮಾನ್ಯ ಜನರಿಗೆ ಬಂದರೆ ಸಾಮಾನ್ಯ ಜನರು ಕೂಡ ಅಂದರೆ ಏನು ಮಿಡಲ್ ಕ್ಲಾಸ್ ಅಂತ ನಾವು ಕರಿತೀವಿ, ಮಿಡಲ್ ಕ್ಲಾಸ್ ಅವ್ರಿಗೂ ಕೂಡ ಈ ಒಂದು ರೂಪಾಯಿಯ ಮೌಲ್ಯದ ಕುಸಿತದಿಂದ ಬಹಳಷ್ಟು ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಯಾಕೆ ಅಂತಂದರೆ ನೇರ ಪರಿಣಾಮ ಬೀಳೋದು ಅವ್ರ ಮೇಲೆ. ಯಾಕೆ ಅಂತಂದರೆ ಈಗ ಮೇಯ್ನಾಗಿ ತೈಲ ಬೆಲೆ ಏರಿಕೆ ಆಗುತ್ತೆ. ಈಗ ತೈಲ ಬೆಲೆ ಇಲ್ಲಿ ನಾವು ಎಕ್ಸ್ಟ್ರಾ ಪೇ ಮಾಡ್ತಾ ಇದ್ದೀವಿ ರುಪಿ ಡಿಪ್ರಿಸಿಯೇಷನ್ ಆಯಿಲ್ ಪ್ರೈಸಸ್ಗೆ ಅಂತಂದಾಗ ಏನು ಮಾಡ್ತಾರೆ, ಪೆಟ್ರೋಲ್ ಡೀಸೆಲ್ ಬೆಲೆನೂ ಏರಿಕೆ ಮಾಡ್ತಾರೆ. ಸೊ ಆವಾಗ ಪೆಟ್ರೋಲ್ ಡೀಸೆಲ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕು. ತದನಂತರ ಏನಾಗುತ್ತೆ, ಈಗ ಆಹಾರ ಇರ್ಬೋದು, ಸಾರಿಗೆ ಅಂತ ಬಂದರೆ ಅವರಲ್ಲಿ ಅಗೇನ್ ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡ್ತಾ ಇರ್ತಾರೆ, ಮತ್ತು ಪ್ರೈಸ್ ರೈಸ್ ಮಾಡ್ತಾರೆ. ಆಹಾರ ಪದಾರ್ಥಗಳನ್ನು ನಾವು ಬೇರೆ ಕಡೆಯಿಂದ ಆಮದು ಮಾಡ್ಕೋತಾ ಇದ್ದೀವಿ ಅಂತಂದರೆ ಆಮದು ಅಂತಂದ ತಕ್ಷಣ ನಮ್ಗಲ್ಲಿ ನೆಗೆಟಿವ್ ಎಫೆಕ್ಟ್ಸು, ಅದರ ಪ್ರೈಸಸನ್ನು ರೈಸ್ ಮಾಡ್ತಾರೆ. ಅಗೇನ್ ನಮಗೆ ಅಫೆಕ್ಟ್ ಆಗುತ್ತೆ. ಏನು ಮಿಡಲ್ ಕ್ಲಾಸ್ ಇರ್ತಾರೆ ಅವ್ರಿಗೆ ಈ ರೀತಿಯಾಗಿ ಅಫೆಕ್ಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ನಾವು ಈ ಆರ್ಟಿಕಲನ್ನು ಏನು ನೋಡ್ಬೇಕಂತಾರೆ, ರೂಪಾಯಿಯ ಮೌಲ್ಯ ಎಷ್ಟು ಕುಸಿತ ಆಗಿದೆ ಅನ್ನೋದು ನಮಗೆ ಒಂದು ಡೇಟಾ ಗೊತ್ತಿರಬೇಕು. ತದನಂತರ ಅಪ್ರಿಸಿಯೇಷನ್ ಡಿಫ್ರೆನ್ಸ್ ಗೊತ್ತಿರಬೇಕು. ರಿವ್ಯಾಲ್ಯೂಯೇಷನ್ ಡಿಫ್ರೆನ್ಸ್ ಗೊತ್ತಿರಬೇಕು. ತದನಂತರ ಡಿಪ್ರಿಸಿಯೇಷನ್ ಆಗಲಿ ಅಪ್ರಿಸಿಯೇಷನ್ ಆಗಿ ಯಾವ ಕಾರಣದಿಂದ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಮತ್ತು ಅದರ ಪರಿಣಾಮಗಳು ಏನು, ಪಾಸಿಟಿವ್ ಇಂಪ್ಯಾಕ್ಟ್ಸ್ ಏನು, ನೆಗೆಟಿವ್ ಇಂಪ್ಯಾಕ್ಟ್ಸ್ ಏನು ಅನ್ನೋದು ಕೂಡ ನಮಗೆ ತಿಳಿದಿರಬೇಕು. ದಿಸ್ ಈಸ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸೇ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು. ಡೈರೆಕ್ಟ್ ಕ್ವೆಶನ್ಸ್ಗಳು ಈ ಹಿಂದೆ ಕೂಡ ಬಂದಿದೆ. ಸೊ ಮುಂದೆ ಬರುವ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥ ಕಾರಣ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಪರಮಾಣು ಸಜ್ಜಿತ ಜಲಾಂತರ್ಗಾಮಿ ಅರಿದಮನ ರೆಡಿ. ಸೊ ಈ ಒಂದು ಆರ್ಟಿಕಲ್ ಕೂಡ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಡೈರೆಕ್ಟಾಗಿ ಅರಿದಮನ INS ಅರಿದಮನ ಬಗ್ಗೆ ಕೇಳ್ಬೋದು. ಇಲ್ಲ ಮೇನ್ಸಲ್ಲಿ ಬೇಕು ಅಂತಂದರೆ ನಾವು ಯಾವ ರೀತಿಯಾಗಿ ನಮ್ಮ ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸನ್ನು ಇಂಡಿಜಿನಸ್ ಆಗಿ ಬೆಳೆಸುವಂಥದ್ದು, ಆತ್ಮನಿರ್ಭರ್ ಭಾರತ ಅಂತ ಏನು ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟನ್ನು ಯಾವ ರೀತಿಯಾಗಿ ಬೆಳೆಸ್ತಾ ಇದ್ದೀವಿ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲನ್ನು ಕೊಡ್ಬೋದಾಗುತ್ತೆ. ಈ ಒಂದು INS ಅರಿದಮನ ಏನಿದೆ, ಇಟ್ ಈಸ್ ಅ ಪರಮಾಣು ಬ್ಯಾಲಿಸ್ಟಿಕ್ ಜಲಾಂತರ್ಗಾಮಿ ನೌಕೆ. ಅಂದರೆ ಏನು ಸಬ್ಮರೀನ್ಗಳಿದೆ, ನಮ್ಮ ಒಂದು ಸಬ್ಮರೀನ್ ಇದೆ, ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಸಬ್ಮರೀನ್ ಅಂತ ಕರಿತೀವಿ, ಆ ಒಂದು ಕ್ಯಾಟಗರಿಗೆ ಸೇರಿದ ಒಂದು ವೆಹಿಕಲ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಸಬ್ಮರೀನ್ ಏನಿದೆ, ಇದಕ್ಕೆ ಮುಂಚೆ ಇನ್ನೂ 2 ಸಬ್ಮರೀನ್ಗಳು ಇದೇ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ಇನ್ನೂ 2 ಸಬ್ಮರೀನ್ಗಳನ್ನು ಈಗಾಗಲೇ ಭಾರತದ ನೌಕಾಪಡೆ ಬಳಸ್ತಾ ಇದೆ. ಸೊ ಅದರಲ್ಲಿ ಮೊದಲನೇದು ಬಂದು INS ಅರಿಹಂತ್. ಈ ಅರಿಹಂತನ 2016ರಲ್ಲಿ ಇಂಡಕ್ಟ್ ಮಾಡ್ಕೊಂಡಿದ್ದು, ಸೇನೆಗೆ ಸೇರಿಸ್ಕೊಂಡಿದ್ದು 2016ರಲ್ಲಿ. 2018ರಲ್ಲಿ ಇದು ಮೊದಲನೇ ಬಾರಿಗೆ ನ್ಯೂಕ್ಲಿಯರ್ ಟ್ರಯಾಡ್ ಅಂತ ಏನು ಕರಿತೀವಿ, ನ್ಯೂಕ್ಲಿಯರ್ ಟ್ರಯಾಡನ್ನು ಈ ಅರಿಹಂತ್ ಡೆಮಾನ್ಸ್ಟ್ರೇಟ್ ಕೂಡ ಮಾಡಿತ್ತು. ಮತ್ತು 2ನೇ ನೌಕಾಪಡೆ ಬಂದು ಅರಿಘಾತ್ ಅನ್ನುವಂಥದ್ದು. ಸೊ ಈ ಅರಿಘಾತ್ ಏನಿದೆ ಇದು ಕೂಡ ಈಗಾಗಲೇ ಏನು ಸೇನೆಯನ್ನು ಈಗಾಗಲೇ ಅದು ತಲುಪಿದೆ. ಆ್ಯಂಡ್ ಈಗ 3ನೇ ಒಂದು ಸಬ್ಮರೀನ್ ಅಥವಾ ಜಲಾಂತರ್ಗಾಮಿ ನೌಕೆಯಾಗಿ ಅರಿದಮನ ಸೇರುತ್ತೆ ಮುಂದಿನ ವರ್ಷ 2026ರಲ್ಲಿ. ಈ ಒಂದು ಅರಿದಮನವನ್ನು ನೌಕಾಪಡೆಗೆ ಸೇರ್ಪಡೆ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನಮಗೆ ಇದರ ಫೀಚರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಟ್ ಈಸ್ ಅ SSBN. ಏನು SSBN ಅಂದರೆ ಸಬ್ ಸರ್ಫೇಸ್ ಬ್ಯಾಲಿಸ್ಟಿಕ್ ನ್ಯೂಕ್ಲಿಯರ್ ಅನ್ನುವಂಥದ್ದು. ಅಂದರೆ ನೀರಿನ ಒಳಗೆ ಜಲಾಂತರ್ಗಾಮಿಯಾದ ನೌಕೆ ಇದು. ಬಟ್ ಇದಕ್ಕೆ ನ್ಯೂಕ್ಲಿಯರ್ ಕೇಪಬಿಲಿಟಿ ಇದೆ. ಪರಮಾಣು ಏನು ಬ್ಯಾಲಿಸ್ಟಿಕ್ ಜಲಾಂತರ್ಗಾಮಿ ನೌಕೆ ಅಂತ ಇದನ್ನ ನಾವು ಕರಿತೀವಿ. ಸೊ ಇದು ಫಸ್ಟ್ ಪಾಯಿಂಟ್, ಇಟ್ ಈಸ್ ಅ SSBN ಅನ್ನೋದು. 2ನೇದಾಗಿ ಏನು ಅಂತಂದರೆ ಇಲ್ಲಿ ಇದು ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ. ಸೊ ಬ್ಯಾಲಿಸ್ಟಿಕ್ ಮಿಸೈಲನ್ನು ಹೊಂದಿರುವಂಥ ಒಂದು ಜಲಾಂತರ್ಗಾಮಿ ಅಂತ ನಾವು ತಿಳ್ಕೊಬೇಕು. ಜಲಾಂತರ್ಗಾಮಿ ಅಂದರೆ ಸಬ್ಮರೀನ್. 2ನೇದಾಗಿ ಏನು ಅಂತಂದರೆ ಇಟ್ ಇಸ್ ಕಡಿಮೆ ಮತ್ತು ದೀರ್ಘ ಶ್ರೇಣಿಯ ಕ್ಷಿಪಣಿ ಸಾಗಿಸುವ ಸಾಮರ್ಥ್ಯ. 2 ರೀತಿಯಾದ ಒಂದು ಕ್ಷಿಪಣಿಗಳು ಏನಿದೆ ಅಂದರೆ ಈಗ ಲೈಟ್ ವೆಯ್ಟ್ ಇರ್ಬೋದು, ಇಲ್ಲ ಹೆವಿ ವೆಯ್ಟ್ ಇದ್ರೆ 2 ಕೂಡ ಇದು ಸಾಗಿಸ್ಬೋದು. ತದನಂತರ ಏನು ಅಂತಂದರೆ ಇದು ಯಾವ ರೀತಿಯಾಗಿ ಓಡುತ್ತೆ ಅಂತಂದರೆ ಪರಮಾಣು ರಿಯಾಕ್ಟರ್ಗಳಿಂದ, ಅದರಲ್ಲೇ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳಿರ್ತವೆ. ನ್ಯೂಕ್ಲಿಯರ್ ರಿಯಾಕ್ಟರ್ಸಿಂದ ಜನರೇಟ್ ಆಗುವ ಪವರ್ ಏನಿದೆ ಅದರಿಂದ ಈ ಒಂದು INS ಅರಿದಮನ ಏನಿದೆ ಅದು ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ತದನಂತರ ಈಗಾಗಲೇ ಹೇಳಿರ್ತಾರೆ ಇದು ಕಂಪ್ಲೀಟಾಗಿ ಇಂಡಿಜಿನಸ್ ಆಗಿ ಬಿಲ್ಡ್ ಮಾಡಿರುವಂತಹ ಒಂದು ನೌಕೆ ಆಗಿರುತ್ತೆ. ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಆತ್ಮನಿರ್ಭರ್ ಭಾರತ್ ಕಾನ್ಸೆಪ್ಟ್ ಅಂತ ಈಗಾಗಲೇ ನಾವು ಅದನ್ನು ಕೂಡ ನೋಡಿದ್ದೀವಿ. ಆ್ಯಂಡ್ ಇದರ ತೂಕ ಬಂದು ಸುಮಾರು 7,000 ಟನ್ಗಳಷ್ಟು ತೂಕ ಇದೆ. ತದನಂತರ ಸಮುದ್ರದ ಮೇಲ್ಮೈಯಲ್ಲಿ ಇದರ ವೇಗ ಬಂದು ಅಂದರೆ ಸಮುದ್ರದ ಮೇಲೆ ಹೋಗುವಾಗ ಇದರ ವೇಗ ಬಂದು 22ರಿಂದ 28 ಕಿಲೋಮೀಟರ್ ಪ್ರತಿ ಗಂಟೆಗೆ. ಅದೇ ಸಮುದ್ರದ ಒಳಗಡೆ ಹೋದರೆ ಇದು 44 ಕಿಲೋಮೀಟರ್ ಪ್ರತಿ ಗಂಟೆಗೆ ಅನ್ನೋಷ್ಟು ವೇಗದಲ್ಲಿ ಹೋಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಾರೆ, ನಮ್ಮ ಭಾರತದ ನೌಕಾಪಡೆ ಏನಿದೆ ನೌಕಾಪಡೆ ಮತ್ತಷ್ಟು ಬಲಿಷ್ಠಗೊಳ್ಳುತ್ತೆ. ಸೊ ಏನು ನಮ್ಮ ಕೋಸ್ಟಲ್ ಏರಿಯಾಸ್ಗಳೇನಿದೆ, ಕೋಸ್ಟಲ್ ಸ್ಟೇಟ್ಸ್ ಏನಿದ್ದಾವೆ, ಈ ಕೋಸ್ಟಲ್ ಸ್ಟೇಟ್ಸ್ಗೆ ಒಂದು ರೀತಿಯಾದ ಪ್ರೊಟೆಕ್ಷನನ್ನು ನೀಡ್ಬೋದು ವಿತ್ ದೀಸ್ INS ಈ ನೌಕಾಪಡೆಗಳು ಏನಿದೆ
ಈ ಒಂದು ನೌಕಾಪಡೆಗಳಿಂದ ನಮ್ಮ ಕೋಸ್ಟಲ್ ರೀಜನ್ಸ್ಗಳಿಗೆ ನಾವು ಭದ್ರತೆಯನ್ನು ಕೊಡ್ಬೋದು. ಅಟ್ ದ ಸೇಮ್ ಟೈಮ್ ಇಂಡೋ ಪೆಸಿಫಿಕ್ ರೀಜನ್ ಏನಿದೆ, ಇಂಡೋ ಪೆಸಿಫಿಕ್ ರೀಜನ್ನ ಒಂದು ಸೆಕ್ಯೂರಿಟಿಯನ್ನು ಇನ್ಶೋರ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಐಎನ್ಸ್ಗಳನ್ನು ಬಳಸ್ಬೋದು ಅನ್ನೋದು ನಾವು ತಿಳ್ಕೊಂಡಿರಬೇಕು. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ನಭೋಮಂಡಲದಲ್ಲಿ ನವಮನ್ವಂತರ ಸೃಷ್ಟಿಸುತ್ತಿರುವ ಇಸ್ರೋ. ಸೊ ಈ ಒಂದು ಆರ್ಟಿಕಲ್ ಏನು ಮಾತಾಡ್ತಾ ಇದೆ ಅಂತಂದರೆ, ನಮ್ಮ ಭಾರತದ ಒಂದು ಬಾಹ್ಯಾಕಾಶ ಕಾರ್ಯಕ್ರಮ ಏನು, ಸ್ಪೇಸ್ ಪ್ರೋಗ್ರಾಮ್ ಏನು ಸ್ಟಾರ್ಟ್ ಆಯಿತು, ಅದರ ಎಂಟೈರ್ ಪಿಕ್ಚರ್ ಅಂದರೆ ಸ್ಟಾರ್ಟ್ ಆದಾಗಿಂದ ಇಲ್ಲಿಯವರೆಗೂ ಯಾವ ರೀತಿಯಾದ ಒಂದು ಪ್ರೋಗ್ರೆಸ್ಸನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಅನ್ನೋದ್ರ ಕುರಿತಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ 1960 ತುಂಬ ಲಾಂಚಿಂಗ್ ಸ್ಟೇಷನ್ ಏನು, ತುಂಬ ಲಾಂಚ್ ಸ್ಟೇಷನಿಂದ ಸ್ಟಾರ್ಟ್ ಮಾಡಿದ್ದು, ಈಗ ಏನು ಚಂದ್ರನ ಮೇಲೆ ಮಂಗಳನ ಮೇಲೆ ನಾವು ಹೋಗಿ ಇಳ್ದಿರೋದಿರ್ಬೋದು, ಈಗ ಮತ್ತೆ ನಾವು ಸೂರ್ಯನಿಗೆ ಆದಿತ್ಯ L1 ಲಾಂಚ್ ಮಾಡಿರೋದಿರ್ಬೋದು, ಮತ್ತು ಇನ್ನು ಕೆಲವು ವರ್ಷದಲ್ಲಿ ಭಾರತೀಯ ಸ್ಪೇಸ್ ಸ್ಟೇಷನನ್ನು ಲಾಂಚ್ ಮಾಡ್ತಾ ಇರೋದಿರ್ಬೋದು, ಇಲ್ಲ ಅಂತಂದರೆ ಚಂದ್ರನಿಗೆ ಮೊದಲ ಮಾನವನ ಕಳಿಸುವ ಒಂದು ನಿರ್ಧಾರ ಇರ್ಬೋದು. ಈ ರೀತಿಯಾಗಿ ಹಲವಾರು ಡೆವಲಪ್ಮೆಂಟ್ಸನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಸ್ರೋ ಏನು ಮಾಡಿದೆ ಅಂತಂದರೆ, ಈ ಎಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಏನು ಈ ಪ್ರೋಗ್ರೆಸ್ಸನ್ನು ಕಂಡುಕೊಂಡು ಬಂದಿದೆ, ಇಟ್ ಹ್ಯಾಸ್ ಏನಂತೀವಿ ಮೇಂಟೈನ್ ಕಾಸ್ಟ್ ಎಫೆಕ್ಟಿವ್ನೆಸ್. ಈಗ ನಾವು ಬೇರೆ ಸೇಮ್ ಪ್ರಾಸೆಸ್ಸನ್ನು ಬೇರೆ ಯಾವುದಾದ್ರೂ ಇಂಟರ್ನ್ಯಾಷನಲ್ ಸ್ಪೇಸ್ ಏಜೆನ್ಸೀಸ್, ಬೇರೆ ಯಾವುದಾದ್ರೂ ಸ್ಪೇಸ್ ಏಜೆನ್ಸೀಸ್ ಮಾಡ್ತಾ ಇದೆ ಅಂತಂದರೆ ದೇ ವಿಲ್ ಸ್ಪೆಂಡ್ ಹ್ಯೂಜ್ ಅಮೌಂಟ್ ಆಫ್ ಮನಿ, ಬಹಳ ಖರ್ಚನ್ನು ಮಾಡ್ತಾರೆ. ಬಟ್ ಇಸ್ರೋನ ನಾವು ನೋಡಿದ್ರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನದಾದ ಒಂದು ಪ್ರೋಗ್ರೆಸ್ಸನ್ನು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದು ಕೂಡ ಒಂದು ಶ್ಲಾಘನೀಯವಾದ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು. ತದನಂತರ ನಾವು ನೋಡೋದಾದರೆ ಇವಾಗ ಇತ್ತೀಚೆಗೆ 2023 ಬಂದಂತಹ ಇಂಡಿಯನ್ ಸ್ಪೇಸ್ ಪಾಲಿಸಿ ಏನಿದೆ, ಈ ಇಂಡಿಯನ್ ಸ್ಪೇಸ್ ಪಾಲಿಸಿ ಕೂಡ ಈ ಒಂದು ಏನು ಇಸ್ರೋದ ಒಂದು ಕಾರ್ಯಾಚರಣೆಗಳು ಏನಿವೆ ಇದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಕಮರ್ಷಿಯಲ್ ಪ್ರೆಸೆನ್ಸ್ ಏನಿದೆ ಅಂದರೆ, ಈಗ ಸ್ಪೇಸ್ ಸೆಕ್ಟರಲ್ಲಿ ಇಷ್ಟು ವರ್ಷ ಏನಾಗ್ತಾ ಇತ್ತು ಅಂತಂದರೆ, ಸ್ಪೇಸ್ ಸೆಕ್ಟರ್ ಬಂದು ಇಟ್ ವಾಸ್ ಅ ಪಬ್ಲಿಕ್ ಸೆಕ್ಟರ್, ಅಂದರೆ ಗೌರ್ಮೆಂಟ್ ಮಾತ್ರನೇ ಅಥವಾ ಗೌರ್ಮೆಂಟ್ ಯಾರಿಗೆ ಅವಕಾಶವನ್ನು ಕೊಡ್ತಾರೆ ಅವ್ರು ಮಾತ್ರ ಈ ಸ್ಪೇಸ್ ಸೆಕ್ಟರಲ್ಲಿ ಭಾಗವಹಿಸ್ಬೋದಿತ್ತು. ಬಟ್ ಇತ್ತೀಚಿನ ಡೆವಲಪ್ಮೆಂಟ್ಸ್ಗಳನ್ನು ನಾವು ನೋಡಿದ್ರೆ ಪ್ರೈವೇಟ್ ಸೆಕ್ಟರ್ ಕೂಡ ಈ ಒಂದು ಬಾಹ್ಯಾಕಾಶ ವಲಯದಲ್ಲಿ ಹೆಚ್ಚಿನದಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಅದೇ ನಿಟ್ಟಿನಲ್ಲಿ ಈ ಒಂದು ಇಂಡಿಯನ್ ಸ್ಪೇಸ್ ಪಾಲಿಸಿ 2023 ಏನಿದೆ ಅದು ಕೂಡ ಆಚೆ ಬಂದಿದೆ ಅಂತಲೇ ನಾವು ತಿಳ್ಕೊಬೇಕು. ಸೊ ಈ ಒಂದು ಸ್ಪೇಸ್ ಪಾಲಿಸಿ ಏನಿದೆ ಇದರಲ್ಲಿ 4 ಮುಖ್ಯ ಘಟಕಗಳನ್ನು ನಿರ್ದಿಷ್ಟಪಡಿಸಿದ್ದಾರೆ. ಸೊ ಮೊದಲಿಗೆ ಏನು ಅಂತಂದರೆ R&D ಬಗ್ಗೆ ಇರ್ಬೋದು, ಅಥವಾ ನೆಕ್ಸ್ಟ್ ಜೆನ್ ಟೆಕ್ನಾಲಜೀಸ್ಗಳು ಏನಿರ್ತದೆ, ಮತ್ತು ಡೀಪ್ ಸ್ಪೇಸ್ ಮಿಷನ್ ಏನಿದೆ ಇವುಗಳ ಮೇಲೆ ಇಸ್ರೋ ಫೋಕಸ್ ಮಾಡಬೇಕು ಅನ್ನುವಂಥದ್ದು. ಸೊ ಮೊದಲನೇದಾಗಿ ಡೀಪ್ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು, ಇಲ್ಲ ಅಂತಂದರೆ ನೆಕ್ಸ್ಟ್ ಜೆನ್ ಟೆಕ್ನಾಲಜೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಮತ್ತು ಎರಡನೇದಾಗಿ ಏನು ಅಂತಂದರೆ, ಈ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಏನಿದೆ ಇದು ಗ್ಲೋಬಲ್ ಗವರ್ನೆನ್ಸ್ ಜೊತೆ ಕೋಆಪ್ರೇಷನನ್ನು ಮಾಡೋದು. ಅಂದರೆ ಇವಾಗ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಏನಿದೆ ಇದು ಬೇರೆ ಇಂಟರ್ನ್ಯಾಷನಲ್ ಸ್ಪೇಸ್ ಏಜೆನ್ಸೀಸ್ಗಳಿರ್ಬೋದು, ಇಲ್ಲ ಬೇರೆ ದೇಶದ ಒಂದು ಸ್ಪೇಸ್ ಮಿನಿಸ್ಟ್ರಿ ಏನಿರುತ್ತೆ ಅವುಗಳ ಜೊತೆ ಕೊಲ್ಯಾಬ್ರೇಷನನ್ನು ಮಾಡ್ಕೊಳ್ಳುವಂಥದ್ದು. ಅದರಿಂದ ಏನಾಗುತ್ತೆ ಅಂತಂದರೆ, ಭಾರತದ ಒಂದು ಸ್ಪೇಸ್ ಸೆಕ್ಟರ್ ಏನಿದೆ ಅದಕ್ಕೆ ಬೇಕಾಗಿರುವಂಥ ಟೆಕ್ನಾಲಜಿ ಇರ್ಬೋದು, ಇಲ್ಲ ಬೇರೆ ಗೈಡೆನ್ಸ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಅದನ್ನು ಪಡ್ಕೋಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಮೂರನೇದಾಗಿ ಇನ್ಸ್ಪೇಸ್ ಬಗ್ಗೆ ಮಾತಾಡ್ತೀವಿ. ಇನ್ಸ್ಪೇಸ್ ಏನು ಅಂತಂದರೆ, ಹೊಸದಾಗಿ ಸ್ಟಾರ್ಟ್ ಮಾಡಿರುವಂಥ ಒಂದು ಆರ್ಗನೈಸೇಷನ್ ಇದೇನು ಮಾಡುತ್ತೆ ಅಂದರೆ, ಸ್ಪೇಸ್ ಸೆಕ್ಟರಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿರುವಂತಹ ಕಂಪನಿಗಳಿಗೆ ಈ ಒಂದು ಸ್ಪೇಸ್ ಸೆಕ್ಟರಲ್ಲಿ ಯಾವ ರೀತಿಯಾಗಿ ಏನಂತೀವಿ ಮುನ್ನಡೆಯನ್ನು ಸಾಗಿಸ್ಬೇಕು, ಇಲ್ಲ ಯಾವ ರೀತಿಯಾಗಿ ಪಾರ್ಟಿಸಿಪೇಷನ್ನ ಮಾಡಬೇಕು ಅನ್ನೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಮತ್ತು ನಾಲ್ಕನೇದಾಗಿ NSIL ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಏನಿದೆ ಇಲ್ಲಿ ಏನು ಮಾಡುತ್ತೆ ಅಂತಂದರೆ, ಈ ಲಾಂಚ್ ಸರ್ವಿಸ್ಗಳಿರ್ಬೋದು, ಇಲ್ಲ ಸ್ಯಾಟಲೈಟ್ಗಳನ್ನು ಇದು ಕಮರ್ಷಿಯಲೈಸ್ ಮಾಡುತ್ತೆ ಅನ್ನುವಂಥದ್ದು. ಸೊ ಈ 4 ಮುಖ್ಯವಾದ ಘಟಕಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಸೋ ದ್ಯಾಟ್ ನಾವು ಭಾರತದ ಒಂದು ಬಾಹ್ಯಾಕಾಶ ಕ್ಷೇತ್ರ ಏನಿದೆ ಇದನ್ನು ವರ್ಲ್ಡ್ ಗ್ಲೋಬಲ್ ಲೆವೆಲಲ್ಲಿ ಮತ್ತಷ್ಟು ಬೆಳೆಸ್ಬೋದು ಅನ್ನುವಂಥದ್ದು. ಸೊ ಅಟ್ ದ ಸೇಮ್ ಟೈಮ್ ಇದರಿಂದ ಏನಾಗುತ್ತೆ, ಸ್ಪೇಸ್ ಎಕಾನಮಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಸೊ ಇದಿಷ್ಟು ಒಂದು ಪಾರ್ಟ್ ಆಯಿತು. ನೆಕ್ಸ್ಟ್ ಈಗ ಇಸ್ರೋ ಇದುವರೆಗೂ ಮಾಡ್ಕೊಂಬಂದಿರುವಂಥ ಸಾಧನೆ ಏನು ಅಂತ ನಾವು ನೋಡ್ಕೊಂಡು ಹೋಗೋಣ. ಸೊ ಮೊದಲಿಗೆ ಈಗೆಲ್ಲ ನಮಗೆಲ್ಲ ಗೊತ್ತಿರೋ ಹಾಗೇ ಭಾರತದ ಒಂದು ಏನು ಬಾಹ್ಯಾಕಾಶದ ಡೆವಲಪ್ಮೆಂಟ್ಸ್ ಏನಾಯಿತು, ಪ್ರೋಗ್ರೆಸ್ ಏನಾಯಿತು, ಇದು ಸ್ಟಾರ್ಟ್ ಆಗಿದ್ದು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸಿಂದ. ಸೊ ಈ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಏನಿದೆ ಇದನ್ನ ಬೇಸಿಕಲಿ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಅಗ್ರಿಕಲ್ಚರ್ ಮಾನಿಟರಿಂಗ್ಗೆ, ಇಲ್ಲ ಅಂತಂದರೆ ಇದು ವಾಟರ್ ಮಾನಿಟರಿಂಗ್ಗೆ, ಮತ್ತು ವೆದರ್ ಮಾನಿಟರಿಂಗು, ಕಮ್ಯುನಿಕೇಷನ್, ಈ ರೀತಿಯಾಗಿ ಏನಂತೀವಿ ಡೆವಲಪ್ಮೆಂಟ್ಸ್ ಪ್ರೋಗ್ರೆಸ್ಸನ್ನು ನೋಡಿಕೊಂಡು ನಾವು ಬಂದಿದ್ದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಸ್ರೋ ಏನು ಮಾಡ್ತು ಅಂತಂದರೆ ಇಟ್ ವೆಂಟ್ ಫಾರ್ ಲೋ ಕಾಸ್ಟ್.
ಕಡಿಮೆ ವೆಚ್ಚದಲ್ಲಿ ನಮಗೆ ಬೇಕಾಗಿರುವಂತಹ ಒಂದು ಔಟ್ಕಮನ್ನು ತಗೊಳ್ಳೋದಕ್ಕೆ. ಸೊ ಇದರಿಂದ ಏನು ಮಾಡ್ತು ಅಂತಂದರೆ ಲೋ ಕಾಸ್ಟ್ ಅಂತ ಬಂದಾಗ ಒಂದು ಇಂಡಿಜಿನೈಸೇಷನ್ಗೆ ಹೋಯ್ತು. ಅಂದರೆ ಇಂಡಿಜಿನಸ್ ಆಗಿ ತನಗೆ ಬೇಕಾದಂಥ ಪಾರ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳುವಂಥದ್ದು. ತದನಂತರ ಮಿನಿಯೇಚರೈಸೇಷನ್ ಅಂತ ಅಂದರೆ ಏನು ದೊಡ್ಡದಾಗಿ ಮಾಡೋದು ಬದಲು ಚಿಕ್ಕದು ಮಾಡುವಂಥದ್ದು. ಪ್ರಾಡಕ್ಟ್ಸ್ ಇರ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ಸ್ ಕಾಂಪೊನೆಂಟ್ಸ್ ಏನಿರ್ತವೆ ಅವುಗಳ ಸೈಜನ್ನು ಕಡಿಮೆ ಮಾಡುವಂಥದ್ದು ಇರ್ಬೋದು. ಇಲ್ಲ ನೆಕ್ಸ್ಟ್ ನಾವು ನೋಡೋಕ್ಕೆ ಹೋದರೆ ಚಂದ್ರಯಾನ್, ಮಂಗಳಯಾನ್ ಇರ್ಬೋದು, ಇಲ್ಲ ಆದಿತ್ಯ ಎಲ್1 ಇರ್ಬೋದು. ಇವುಗಳನ್ನೆಲ್ಲ ನೋಡಿದ್ರೆ ನಾವು ಇಂಡಿಜಿನೈಸೇಷನ್ ಮತ್ತು ಒಂದು ಕಾಸ್ಟ್ ಕಟ್ಟಿಂಗಿಂದ ನಾವು ಈ ಒಂದು ದೊಡ್ಡ ಇಂಟರ್ಪ್ಲಾನೆಟರಿ ಮಿಷನ್ಸ್ಗಳಿದ್ವು, ಇವುಗಳನ್ನೆಲ್ಲನೂ ಬೇರೆ ಡೆವಲಪ್ಡ್ ನೇಷನ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿಕೊಂಡು ಬಂದಿದ್ದು. ಅಂದರೆ ಕಡಿಮೆ ಬಜೆಟ್ನಲ್ಲೇ ಇವುಗಳನ್ನು ನಾವು ಪೂರ್ಣಗೊಳಿಸಿರೋದನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಇನ್ನು ಮುಂಬರುವ ಒಂದು ಏನು ಪ್ರಾಜೆಕ್ಟ್ಗಳನ್ನು ನೋಡೋಕ್ಕೆ ಹೋದರೆ ಮೊದಲಿಗೆ ಗಗನಯಾನನ್ನು ನೋಡ್ತೀವಿ. ಏನು ಉದ್ದೇಶ ಗಗನಯಾನದು ಅಂದರೆ ಈ ಒಂದು ಲೋ ಅರ್ತ್ ಆರ್ಬಿಟ್ ಏನಿದೆ, ಲೋ ಅರ್ತ್ ಆರ್ಬಿಟಲ್ಲಿ 3 ಇಂಡಿಯನ್ ಆಸ್ಟ್ರೋನಾಟ್ಸ್ಗಳನ್ನು ಕಳಿಸುವಂಥದ್ದು. ಸೊ ಇದನ್ನು ಭಾರತ ಏನಾದರೂ ಸಕ್ಸಸ್ಫುಲ್ಲಾಗಿ ಕಂಡಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ದ 4th ನೇಷನ್ ಇನ್ ದ ವರ್ಲ್ಡ್. 4ನೇ ದೇಶ ಆಗುತ್ತೆ ಮಾನವಯಾನವನ್ನು ಕೈಗೊಂಡಂತಹ ದೇಶ ಅಂತ. ಸೊ ಇದಕ್ಕೆ ಬೇಕಾಗಿರುವಂತಹ ಏನೇನು ಕ್ರೂ ಮಾಡೆಲ್ ಇರ್ಬೋದು, ಇಲ್ಲ ಲೈಫ್ ಸಪೋರ್ಟು, ಎಂಟ್ರಿ, ಇವುಗಳನ್ನೆಲ್ಲ ಕೂಡ ಭಾರತ ಇಸ್ರೋ ಏನಿದೆ ಸರಿಯಾಗಿ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾನೆ ಇದೆ. ಸೊ ದಟ್ ಇಟ್ ವಿಲ್ ಬಿ ಅ ಸಕ್ಸಸ್ಫುಲ್ ಮಿಷನ್ ಅಂತ. ಒಟ್ಟಾರೆಯಾಗಿ ನಾವು ನೋಡಿದ್ರೆ ಇಸ್ರೋ ಕೇವಲ ಒಂದು ಸ್ಪೇಸ್ ಏಜೆನ್ಸಿ ಥರ ಅದು ವರ್ಕ್ ಮಾಡ್ತಾ ಇಲ್ಲ. ಅಂದರೆ ಏನು ಸ್ಪೇಸ್ ಏಜೆನ್ಸಿ ಅಂದರೆ ಏನು ಮಾಡಬೇಕು, ರಾಕೆಟ್ ಉಡಾವಣೆ ಮಾಡಬೇಕು, ಹೊಸ ಪ್ರಾಜೆಕ್ಟ್ಗಳನ್ನು ತರಬೇಕು. ಬಟ್ ಇಸ್ರೋ ಅದರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ರಾಕೆಟ್ ಉಡಾವಣೆ ಮಾತ್ರ ಮಾಡ್ತಾ ಇಲ್ಲ. ಬದಲಿಗೆ ಸಂಪೂರ್ಣ ಒಂದು ಭಾರತದ ಒಂದು ಬಾಹ್ಯಾಕಾಶ ಕ್ಷೇತ್ರ ಏನಿದೆ, ಸ್ಪೇಸ್ ಸೆಕ್ಟರ್ ಏನಿದೆ, ಅದನ್ನೇ ಪರಿವರ್ತನೆಗೊಳಿಸ್ತಾ ಇದೆ. ಸೊ ದಟ್ ಏನು ಇಂಡಿಯಾ ವಿಲ್ ಬಿ ಅ ಗ್ಲೋಬಲ್ ಲೀಡರ್ ಇನ್ ಸ್ಪೇಸ್ ಸೆಕ್ಟರ್ ಅಂತ ಒಂದು ಅದು. ಮತ್ತೊಂದು ಭಾರತದ ಸ್ಪೇಸ್ ಎಕಾನಮಿಯನ್ನು ಕೂಡ ಇದು ಇಸ್ರೋ ಇನ್ಕ್ರೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಅಂದರೆ ಗ್ಲೋಬಲ್ ಲೆವೆಲಲ್ಲಿ ಭಾರತದ ಸ್ಪೇಸ್ ಸೆಕ್ಟರ್ ಏನಿದೆ ಓವರ್ ಆಲ್ ಆಗಿ ಅದರ ಒಂದು ನೆಲೆಯನ್ನೇ ಚೇಂಜ್ ಮಾಡೋದಕ್ಕೆ ಇಸ್ರೋ ಹೊರಟಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ನ ನೋಡೋಣ. ಇಲ್ಲಿರುವ 2 ಆರ್ಟಿಕಲ್ಗಳಿಂದ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಅಷ್ಟೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಏನು ಅಂತಂದರೆ ಕನ್ನಡಿಗರಾಗಿದ್ದಂತಹ ಆದರ್ಶ್ ಹಿರೇಮಠ ಏನಿದ್ದಾರೆ, ಇವರು ವಿಶ್ವದ ಅತಿ ಕಿರಿಯ ಸ್ವನಿರ್ಮಿತ ಬಿಲಿಯನಿಯರ್ ಆಗಿ ಒಂದು ದಾಖಲೆಯನ್ನು ಬರೆದಿದ್ದಾರೆ. ಸೊ ಇವರು ಮೆರ್ಕೋರ್ ಅನ್ನುವಂತಹ ಒಂದು ಸ್ಟಾರ್ಟಪ್ಪನ್ನು ಹುಟ್ಟುಹಾಕಿ ಈಗ ಅದು ಸದ್ಯಕ್ಕೆ $100 ಅಷ್ಟು ಆದಾಯವನ್ನು ಕಾಣ್ತಿದೆ. ಸೊ ಇಟ್ ಈಸ್ ಆಲ್ಮೋಸ್ಟ್ 8,800 ಕೋಟಿ, 8,800 ಕೋಟಿ ರೂಪಾಯಿಗಳಷ್ಟು ಮೌಲ್ಯವನ್ನು ಆ ಕಂಪನಿ ಹೊಂದಿದೆ. ಸೊ ಇವರೇನಾಗಿದ್ದಾರೆ ಅಂತಂದರೆ ಅತಿ ಕಿರಿಯ ಸೆಲ್ಫ್ ಮೇಡ್ ಬಿಲಿಯನಿಯರ್ ಪಟ್ಟವನ್ನು ಇವರು ಪಡೆದುಕೊಂಡಿದ್ದಾರೆ. ಸೊ ಹಾಗಾಗಿ ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರ ಹೆಸರು ನಮಗೆ ಗೊತ್ತಿರಬೇಕು, ಯಾಕೆಂದರೆ ಗ್ರೂಪ್ ಸಿ ಮತ್ತು PSI PC ಎಕ್ಸಾಮ್ಸ್ಗಳಲ್ಲಿ ನಾವು ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಈ ರೀತಿಯಾದ 1 ವರ್ಡ್ ಕ್ವೆಶನ್ಸನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ನ ನಾವು ನೋಡ್ತಾ ಇದ್ದೀವಿ. ತದನಂತರ ಏನಂದರೆ ಆ್ಯಪಲ್ನ AI ಘಟಕಕ್ಕೆ ಬೆಂಗಳೂರಿಗೆ ಅಮರ್ ಉಪಾಧ್ಯಕ್ಷ. ಆ್ಯಪಲ್ ಕಂಪನಿ ಏನಿದೆ USA ಅಮೇರಿಕಾದಲ್ಲಿರುವಂಥ ಆ್ಯಪಲ್ ಕಂಪನಿ ಏನಿದೆ, ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂತಹ ಒಂದು ಘಟಕ ಏನಿದೆ, ಆ್ಯಪಲ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಘಟಕಕ್ಕೆ ಬೆಂಗಳೂರಿನವರಾದ ಅಮರ್ ಅವರು ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಸೊ ಅದು ಕೂಡ ನಮಗೆ ಹೆಮ್ಮೆಯ ವಿಷಯ ಒಂದು ಕಡೆ, ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ಈ ಒಂದು ಆರ್ಟಿಕಲ್. IDEA ಸಂಸ್ಥೆಗೆ ECI ಜ್ಞಾನೇಶ್ ಅಧ್ಯಕ್ಷತೆ. ಸೊ ಈ ಇಂಟರ್ನ್ಯಾಷನಲ್ IDEA ಅನ್ನುವಂಥ ಸಂಸ್ಥೆ ಏನಿದೆ, ಇದರ ಅಧ್ಯಕ್ಷತೆಯನ್ನು ವಹಿಸೋದಕ್ಕೆ ಭಾರತದ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಅವರಿಗೆ ಅವಕಾಶ ಬಂದಿದೆ. ಸೊ ಜ್ಞಾನೇಶ್ ಕುಮಾರ್ ಅವರು ಇನ್ನು ಮುಂದೆ ಇಂಟರ್ನ್ಯಾಷನಲ್ IDEA ಏನಿದೆ ಅದಕ್ಕೆ ಅಧ್ಯಕ್ಷರಾಗಿರುತ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಸೊ ಇಂಟರ್ನ್ಯಾಷನಲ್ IDEA ಏನಿದೆ ಅದಕ್ಕೆ ಭಾರತದ ECI ಅವರು ಅಧ್ಯಕ್ಷರು. ಸೊ ಇದು ಒಂದು ಇಂಪಾರ್ಟೆಂಟ್ ವಿಷಯ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ. ಆ್ಯಂಡ್ ಇದರಿಂದ ಏನಾಗುತ್ತೆ ಅಂತಂದರೆ ಭಾರತೀಯ ಚುನಾವಣಾ ಪ್ರಕ್ರಿಯೆ ಇದೆ, ಎಲೆಕ್ಷನ್ ಪ್ರಾಸೆಸ್ ಏನಿದೆ, ಈ ಎಲೆಕ್ಷನ್ ಪ್ರಾಸೆಸ್ಗೆ ಜಾಗತಿಕ ಮನ್ನಣೆ ಸಿಕ್ಕದಂಗಾಗಿದೆ ಅಂತಲೇ ನಾವು ಹೇಳ್ಬೋದು. ಯಾಕೆ ಅಂತಂದರೆ ಭಾರತದ ಎಲೆಕ್ಷನ್ ಕಮಿಷನನ್ನು ಈ ಒಂದು ಗ್ಲೋಬಲ್ ಇಂಟರ್ನ್ಯಾಷನಲ್ IDEAಗೆ ಅಧ್ಯಕ್ಷರನ್ನಾಗಿ ಮಾಡ್ತಾ ಇದ್ದಾರೆ ಅಂತಲೇ ಇಟ್ ಇಸ್ ಅ ಗ್ರೇಟ್ ಆನರ್. ಸೊ ಹಾಗಾಗಿ ನಾವು ಈ ಒಂದು ಆರ್ಟಿಕಲ್ನ ನೋಡಿದ್ದೀವಿ. ಏನು ಅಂತಾರೆ, ಮೊದಲಿಗೆ IDEA ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಇರಬೇಕು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಆ್ಯಂಡ್ ಎರಡನೇದಾಗಿ 1 ವರ್ಡ್ ಆನ್ಸರ್ಗೆ ಯಾರನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ECI ಆಗಿರುವಂಥ ಜ್ಞಾನೇಶ್ ಕುಮಾರ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋಂಥದ್ದು. ಇನ್ನು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡೋಕೋರೆ ನಮಗೆ ಈ IDEA ಏನಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ IDEA ಬಂದು ಇಟ್ ಇಸ್ ಅ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್.
ಅಂತ. ಅಂದರೆ ಇದೊಂದು ಅಂತಾರಾಷ್ಟ್ರೀಯವಾದ ಒಂದು ಆರ್ಗನೈಸೇಷನ್ ಆಗಿದೆ. ಆ್ಯಂಡ್ ಇದು ಬೇರೆ ಬೇರೆ ಗೌರ್ನಮೆಂಟ್ ಜೊತೆಗೆ ಸೇರಿ ಮಾಡಿರುವಂಥ ಒಂದು ಆರ್ಗನೈಸೇಷನ್. ಇದು ಸ್ಟಾರ್ಟ್ ಆಗಿದ್ದು 1995ರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವಂಥ ಇನ್ಸ್ಟಿಟ್ಯೂಷನ್ಸ್ಗಳು ಏನಿರ್ತವೆ ಅವುಗಳಿಗೆ, ಮತ್ತು ಎಲೆಕ್ಟೋರಲ್ ಪ್ರಾಸೆಸ್ಗಳು ಏನಿರುತ್ತೆ, ಪ್ರಪಂಚದಾದ್ಯಂತ ಇರುವಂತಹ ಎಲೆಕ್ಷನ್ ಪ್ರಾಸೆಸ್, ಚುನಾವಣಾ ಪ್ರಕ್ರಿಯೆಗಳು ಏನಿದೆ ಇವುಗಳನ್ನು ಬಲಿಷ್ಠಗೊಳಿಸೋದೇ ಇದರ ಮುಖ್ಯ ಉದ್ದೇಶ. ತದನಂತರ ಇದು UN ಅಬ್ಸರ್ವರ್ ಆಗಿ ಕೂಡ ಕೆಲಸ ಮಾಡ್ತಾ ಇದೆ. ಅಂದರೆ ಇದಕ್ಕೆ UN ಅಬ್ಸರ್ವರ್ ಅನ್ನುವಂಥ ಒಂದು ಸ್ಟೇಟಸ್ ಕೂಡ ಇದೆ ಅಂತ ನಾವು ತಿಳ್ಕೊಬೇಕು. ಆ್ಯಂಡ್ ಭಾರತ ಇದರ ಫೌಂಡಿಂಗ್ ಮೆಂಬರ್, ಇಂಡಿಯಾಸ್ ಅ ಫೌಂಡಿಂಗ್ ಮೆಂಬರ್ ಆಫ್ ದಿಸ್ IDEA ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಮುಖ್ಯವಾದ ಪಾಯಿಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು. ಒಂದು, ಯಾರು ಆಯ್ಕೆ ಆಗಿದ್ದಾರೆ, ಮತ್ತು ಇನ್ನೊಂದು IDEA ಏನು, ಅಂದರೆ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಅದರ ಮುಖ್ಯ ಒಂದು ಉದ್ದೇಶ ಏನು, ತದನಂತರ ಇಂಡಿಯಾ ಅದಕ್ಕೆ ಫೌಂಡಿಂಗ್ ಮೆಂಬರ್ ಅಲ್ವಾ ಅನ್ನುವಂಥದ್ದು. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.